ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈ ಗಾಯನವನ್ನು ಪ್ರತಿ ಯುಗಾದಿಯಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎನ್ನುವಂತಹ ಆ ಕವಿಯ ಕಲ್ಪನೆ ನಮ್ಮ ಋಷಿ ವಿಜ್ಞಾನಿಗಳ ಒಂದು ಜ್ಞಾನವನ್ನು ಆಧರಿಸಿ ಇರುವುದು ನಮಗೆ ಗಮನಕ್ಕೆ ಬರುತ್ತೆ. ಮಿತ್ರರೇ, ಈ ಒಂದು ಭೂಮಿ ಸೃಷ್ಟಿಯಾದಾಗಿನಿಂದ ಸೂರ್ಯನ ಯಾವ ದಿಕ್ಕಿನಲ್ಲಿ ಈ ಭೂಮಿಯು ತನ್ನ ಚಲನೆಯನ್ನು ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಮತ್ತೆ ಅದೇ ಬಿಂದುವನ್ನು ಮತ್ತೆ ಪುನಃ ಸೇರಿತೋ ಅದನ್ನೇ ಯುಗದ ಆದಿಯ ಬಿಂದು ಎಂಬುದಾಗಿ ನಾವು ಪರಿಗಣಿಸ್ತೇವೆ. ವೈಜ್ಞಾನಿಕ ಮತ್ತು ಭೌಗೋಳಿಕವಾಗಿ ವೈಜ್ಞಾನಿಕ ಚಿಂತನೆಯ ಆಧಾರದ ಮೇಲೆ ಭೂಮಿಯು ಯಾವ ಬಿಂದುವಿಗೆ ಸೇರಿದಾಗ ಈ ಭೌಗೋಳಿಕವಾದಂತಹ ವ್ಯತ್ಯಾಸಗಳು ಕೂಡ ಮರ ಗಿಡಗಳಲ್ಲಿ ಹೊಸ ಹೊಸ ಹರ್ಷ, ಹೊಸ ತನವು ಗೋಚರವಾಗ್ತದೆ. ಹಾಗಾಗಿ ಈ ಭೂಮಿಯು ತನ್ನಲ್ಲಿ ಹಸಿರನ್ನು ಮೈಗೂಡಿಸಿಕೊಂಡು ಅತ್ಯಂತ ಸುಂದರಮಯವಾದಂತಹ ಪ್ರಕೃತಿ ಮಾತೆ ಈ ಭೂಮಾತೆಯಾಗಿ ಕಂಗೊಳಿಸ್ತಾಳೆ. ಈ ಒಂದು ದಿನವನ್ನು ಸುದಿನವನ್ನು ಯುಗಾದಿ ಎಂಬುದಾಗಿ ಹೇಳಿದರು. ಹಾಗಾಗಿ ಇದನ್ನೇ ಹೊಸ ವರುಷ ಎಂಬುದಾಗಿ ಹೇಳುವಂಥದ್ದು. 19/3/26 ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯ. ಈ ಚೈತ್ರ ಮಾಸ ಶುಕ್ಲ ಪಕ್ಷ ಪಾಡ್ಯವೇ ಈ ಭೂಮಿಯು ಸರಿಯಾದ ಸೂರ್ಯನಿಂದ ಯಾವ ದಿಕ್ಕಿನಲ್ಲಿ ಯಾವ ಬಿಂದುವಿನಿಂದ ತನ್ನ ಚಲನೆಯನ್ನು ಪ್ರಾರಂಭಿಸಿತೋ ಅದೇ ಭೂಮಿಯ ಚಲನೆಯ ಬಿಂದುವಾಗಿದೆ. ಹಾಗಾಗಿ ಇದು ಹೊಸ ವರ್ಷ ಇದೇ ಆಗಿದೆ. ಭೂಮಿ ತಿರುಗುವಿಕೆಯಿಂದ ಉಂಟಾಗುವ ತನ್ನ ಸ್ವಸ್ಥಾನಕ್ಕೆ ಮತ್ತೆ ಮರಳುವ ವ್ಯವಸ್ಥೆಯನ್ನೇ ಹೊಸ ವರ್ಷ ಅಥವಾ ಯುಗಾದಿ ಅಂತ ಹೇಳಿದ್ದಾರೆ. ಅಂದರೆ ಭೂಮಿ ತಿರುಗುವಿಕೆಯಿಂದ ಉಂಟಾಗುವಂತಹ ವರ್ಷದ ಹೊಸ ನೂತನತೆ ಈ ಕ್ಯಾಲೆಂಡರ್ ತಿರುಸುವುದರಿಂದ ಬರುವುದಿಲ್ಲ. ಹಾಗಾಗಿ ವೈಜ್ಞಾನಿಕವಾದ ಸತ್ಯವೇ ಯುಗಾದಿಯೇ ನಿಜವಾದ ಹೊಸ ವರ್ಷ. ಮಿತ್ರರೇ, ನಮ್ಮ ಭಾರತೀಯ ಋಷಿ ವಿಜ್ಞಾನಿಗಳ ಆ ಒಂದು ಸಂಪೂರ್ಣ ಭೌಗೋಳಿಕ ಜ್ಞಾನ ಅತ್ಯಂತ ಅದ್ಭುತವಾಗಿರುವುದು ಎಲ್ಲರಿಗೂ ಕೂಡ ತಿಳಿಯದೇ ಇದ್ದರೆ ನಮ್ಮ ಋಷಿ ಮುನಿಗಳ ಆ ಒಂದು ವೈಜ್ಞಾನಿಕ ಜ್ಞಾನವನ್ನು ದಯವಿಟ್ಟು ನೀವು ಯಾವುದಾದ್ರೂ ಮೂಲದ ಮೂಲಕ ಖಂಡಿತ ತಿಳಿದುಕೊಳ್ಳಿ. ನಿಜವಾದ ವೈಜ್ಞಾನಿಕತೆಯ ಅರಿವು ಆಗ ಮೂಡುತ್ತೆ. ಚೈತ್ರ ಮಾಸ ಎಷ್ಟೆಲ್ಲ ಒಂದು ಹೊಸ ವರ್ಷದಲ್ಲಿ ಯಾವ್ಯಾವ ನೂತನತೆಗೆ ಕಾರಣವಾಗುತ್ತೆ. ಅದರಲ್ಲೂ ಈ ಪರಾಭವ ಸಂವತ್ಸರ ಇದು ಅತ್ಯಂತ ಮುಖ್ಯವಾದ ಸಂವತ್ಸರ ಅಂತ ನಮಗೆ ಅನಿಸ್ತಾ ಇದೆ. ಈ ಪರಾಭವ ಸಂವತ್ಸರದಲ್ಲಿ ವಿಶೇಷವಾಗಿ ಪರಾಭವ ಅಂದರೆ ಸೋಲು, ಯಾರಿಗೆ ಸೋಲಾಗತ್ತೆ ಅಂತ ನೋಡಿಕೊಂಡು ಮುಂದೆ ಗ್ರಹ ಸ್ಥಿತಿಯನ್ನು ನೋಡೋಣ. ವಿಶೇಷವಾಗಿ ಈ ಒಂದು ಕೇತು ಮತ್ತು ರಾಹು, ನೀವು ಈ ಒಂದು ಇದರ ಮೂಲಕ ನೋಡ್ತಾ ಹೋದರೆ ಈ ಬೋರ್ಡಿನಲ್ಲಿ ನಮ್ಮ ಯಾವ ಕೃಷ್ಣ ಫಲಕ ಅಂತ ನಾವು ಕರಿತೀವಿ, ಬ್ಲ್ಯಾಕ್ ಬೋರ್ಡ್, ಈ ಬ್ಲ್ಯಾಕ್ ಬೋರ್ಡ್ನಲ್ಲಿ ಈ ಒಂದು ಬಿಳಿಯ ಅಕ್ಷರದಿಂದ ನಮೂದಿತವಾದಂಥ ಈ ಕೇತು ಇರ್ಬೋದು, ಈ ರಾಹು ಇರ್ಬೋದು. ಇದು ಪೂರ್ಣಿಮೆ. ಈ ಚಂದ್ರ 2.5 ದಿನಕ್ಕೆ ಒಂದೊಂದು ಮನೆಯನ್ನು ಎಲ್ಲ ಕಡೆ ಸಂಚರಿಸ್ತಾ ಬರ್ತಾನೆ. ಹಾಗಾಗಿ ಒಂದು ತಿಂಗಳು, ಈ 12 ಮನೆ ದಾಟುವ ಹೊತ್ತಿಗೆ ಒಂದು ತಿಂಗಳಾಗತ್ತೆ. ಇಲ್ಲಿಂದ ಇಲ್ಲಿಗೆ 15 ದಿವಸ ಕೂಡ ಆಗತ್ತೆ. ಹಾಗಾಗಿ ಚಂದ್ರನ ತಿರುಗುವಿಕೆಯ ಮೇಲೆ, ಈ ಭೂಮಿಯ ತಿರುಗುವಿಕೆಯ ಮೇಲೆ ದಿನಗಣನೆ ಆಗ್ತದೆ. ಸೂರ್ಯನ ಸುತ್ತ ತಿರುಗುತ್ತಿರುವ ಭೂಮಿ ತನ್ನ ಸುತ್ತ ತಾನು ಸೂರ್ಯೋದಯದಿಂದ ಮತ್ತೆ ಸೂರ್ಯೋದಯದವರೆಗೆ ತಿರುಗಿದಾಗ ಮತ್ತೆ ಅದೇ ಸೂರ್ಯೋದಯಕ್ಕೆ ಮುಟ್ಟಿದಾಗ ಒಂದು ದಿನ ಅಂತ ಪರಿಗಣನೆ ಆಗತ್ತೆ. ರಾತ್ರಿ ಯಾವತ್ತೂ ಕೂಡ ಅದು ರಾತ್ರಿ ಆಗಿರುತ್ತೆ. ಅದು ಸನ್ ಡೇ. ರಾತ್ರಿ 12:01 ಸೂರ್ಯನೂ ಇರೋದಿಲ್ಲ, ಸನ್ನು ಇರೋದಿಲ್ಲ, ಡೇನೂ ಇರೋದಿಲ್ಲ, ಅದು ನೈಟ್ ಆಗಿರುತ್ತೆ. ಹಾಗಾಗಿ ಯಾವಾಗ ಸೂರ್ಯದ ಉದಯದಿಂದ ಮತ್ತೆ ಸೂರ್ಯೋದಯದವರೆಗೆ ಮಾತ್ರ ಸೂರ್ಯನು ದಿನಕರ ಎಂಬುದಾಗಿ ಹೇಳಿರುವುದರಿಂದ ಈ ಸೂರ್ಯನು ದಿನವನ್ನು ಪ್ರಾರಂಭಿಸುವಂತಹ ಒಂದು ಆಕಾಶಕಾಯ ನಕ್ಷತ್ರ. ಹಾಗಾಗಿ ನಕ್ಷತ್ರ ಅದು ಯಾವತ್ತೂ ಕೂಡ ನಾಶವಾಗದಿರುವಂತೆ, ನಮ್ಮ ಜೀವಿತಾವಧಿಯಲ್ಲಿ ನಾಶವಾಗದೇ ಇರುವಂಥ ಬೆಳಕಿನ ಪುಂಜ. ಆ ಒಂದು ಪುಂಜದಿಂದಾಗಿ ನಮ್ಮ ದಿನಗಣನೆ ಹಾಗೂ ಈ ಪಾಡ್ಯ ಬಿದಿಗೆ ಎಂಬುದಾಗಿ ಪಕ್ಷದ ಈ 30 ದಿನಗಳ ಗಣನೆಯನ್ನು ಕೂಡ ಚಂದ್ರನ ಮೂಲಕ ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ನಮಗೆ ಸರಿಯಾಗಿ ಗೊತ್ತಾಗುತ್ತೆ, ಈ 360 ಡಿಗ್ರಿ ಇಲ್ಲಿ ಭೂಮಿ ಇದೆ ಅಂತಾದರೆ ಭೂಮಿ ಸೂರ್ಯನ ಸುತ್ತ ಇಲ್ಲಿಂದ ತಿರುಗಿ ಹೀಗೆ ಮತ್ತೆ ಹೀಗೆ ಇಲ್ಲಿವರೆಗೆ ಬರುವಲ್ಲಿಗೆ 360 ದಿವಸ ಏನಾಗುತ್ತೆ, ಅದನ್ನೇ 360 ಡಿಗ್ರಿ ಅಂತ ಹೇಳಿದ್ದಾರೆ ಮಿತ್ರರೇ. ಹಾಗೆಯೇ ಈ ಒಂದು ಚಂದ್ರ ಈ 12 ರಾಶಿಯನ್ನು ಬರುವುದನ್ನೇ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಮತ್ತು ಮಾಸ, ಒಂದು ತಿಂಗಳು ಎಂಬುದಾಗಿ ಪರಿಗಣಿಸ್ತಾ ಬಂದಿದ್ದಾರೆ. ಹಾಗಾಗಿ ಬೆಳಕಿನ ತಿಂಗಳು, ಬೆಳದಿಂಗಳು, ಪೂರ್ಣಿಮೆಯ ದಿನವನ್ನು ಮಧ್ಯದಲ್ಲಿ ಇರಿಸಿಕೊಂಡು ಅಮಾವಾಸ್ಯೆಯಿಂದ ಮತ್ತೆ ಪೂರ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಬರುವಲ್ಲಿವರೆಗೆ ಸರಿಯಾಗಿ 30 ದಿನಗಳಾಗುತ್ತೆ. ಹೀಗೆ ಈ ಒಂದು ಆಧಾರದ ಮೇಲೆ
ನಮ್ಮ ಚೈತ್ರ ಮಾಸ, ವೈಶಾಖ ಮಾಸಾದಿಗಳು ಖಂಡಿತವಾಗಿಯೂ ನಮ್ಮ ಭಾರತೀಯ ಪರಂಪರೆಯಲ್ಲಿವೆ. ಈ ಚೈತ್ರ ಮಾಸದ ಹೊಸತನವನ್ನು ನೋಡ್ತಾ ಹೋದರೆ ಅತ್ಯಂತ ವಿಶೇಷವಾಗಿ ನಮಗೆ ಕಂಡು ಬರುವುದು ಈ ಕೇತುವಿನಿಂದ ಇಲ್ಲಿಯವರೆಗೆ ರಾಹು ಬರುವಲ್ಲಿವರೆಗೂ ಕೂಡ ಯಾವುದೇ ಗ್ರಹಸ್ಥಿತಿಗಳು ಕಂಡು ಬರುವುದಿಲ್ಲ. ಈ ಕೇತುವಿನಿಂದ ಈ ದಿಕ್ಕಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಗ್ರಹಗಳು ಕಂಡು ಬರುತ್ತವೆ. ರಾಹು ಮತ್ತು ಕೇತುಗಳು ಭೂಮಿಯ ನೆರಳಿನ ಸಂಪಾತ ಬಿಂದುವಾಗಿರುವುದರಿಂದ ಆ ಸಂಪಾತ ಬಿಂದುವನ್ನು ಇಟ್ಟುಕೊಂಡು ಲೆಕ್ಕಾಚಾರ ಮಾಡಿದಾಗ ಈ ಒಂದು ಪಾಡ್ಯದ ದಿನ ಇರುವಂಥ ಗ್ರಹಸ್ಥಿತಿ ಇದಾಗಿರುವುದರಿಂದ ಕೇತುವಿನ ಚಲನೆ ಈ ಮುಖವಾಗಿ ಬಂದು ರಾಹುವಿನ ಚಲನೆ ಈ ಮುಖವಾಗಿ ಇರುವುದರಿಂದ ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಇಷ್ಟು ಗ್ರಹಗಳು ಈ ಪರಾಭವ ಸಂವತ್ಸರದಲ್ಲಿ ಕಂಡುಬರುತ್ತದೆ. ಇದು ಮೊದಲ ವಿಷಯ. ಈ ಪರಾಭವ ಸಂವತ್ಸರದ ಅತ್ಯಂತ ವೈಶಿಷ್ಟ್ಯವಾದ ಈ ದಿನ ಹೇಗಿದೆ ಅಂತ ನೋಡಿದ್ರೆ, ಅನೇಕರು ಹೇಳ್ತಾ ಇದ್ರು, ಕೆಟ್ಟದನ್ನು ಮಾಡೋರಿಗೆ ಏನೂ ಆಗೋದಿಲ್ವಾ, ದೇವರನ್ನೇ ನಂಬದೇ ಇದ್ದವರಿಗೆ ಏನೂ ಆಗೋದಿಲ್ವಾ? ಅನಿವಾರ್ಯತೆ ಸೃಷ್ಟಿಯಾಗುವ ಕಾಲ ಬಂದಿದೆ ಮಿತ್ರರೇ. ಈ ಕೇತುವಿನ ಒಂದು ಪ್ರಭಾವಕ್ಕೆ ಒಳಗಾದಂತಹ ಯಾವುದೇ ವ್ಯಕ್ತಿ ಅವನು ದೇವರ ಮೇಲೆ, ತಾಯಿ ತಂದೆಯ ಮೇಲೆ ಮತ್ತು ಸಮಾಜವನ್ನು ಒಳ್ಳೆಯ ನಡೆಯತ್ತ ತೆಗೆದುಕೊಂಡು ಹೋಗುವ ಚಿಂತನೆ ಇಲ್ಲದಂತಹ ಮನಸ್ಥಿತಿ ಇದ್ದವರು ಎಲ್ಲರಿಗೂ ಕೂಡ ಈ ಒಂದು ಕಾಳಸರ್ಪ ಯೋಗದ ಅತ್ಯಂತ ದೊಡ್ಡ ಪರಿಣಾಮ ಅವರ ಮೇಲೆ ದುಷ್ಪರಿಣಾಮವಾಗಿ ಪರಿಣಮಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಕಾಲಸರ್ಪ ಯೋಗ, ಕಾಲ ಮತ್ತು ಸರ್ಪ. ಕಾಲ ಅಂತಂದರೆ ಕಪ್ಪು ಅಥವಾ ನೆರಳು ಎಂಬುದಾಗಿ ಅರ್ಥ. ಆ ಭೂಮಿಯ ನೆರಳು ಮತ್ತು ಸರ್ಪ ಗ್ರಾವಿಟಿ ಪವರ್. ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀ ಮನು ಎನ್ನುವ ಹಾಗೆ ಆ ಅಂತರಿಕ್ಷ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಸಂಕರ್ಷಣ, ಆಕರ್ಷಣ ಶಕ್ತಿ, ಅದೇ ಆದಿಶೇಷ. ಹಾಗಾಗಿ ಇಲ್ಲಿಂದ ಈ ರಾಹು ಮತ್ತು ಕೇತುವಿನ ಪ್ರಭಾವಕ್ಕೆ ಒಳಗಾಗುವ ಯಾವ ವ್ಯವಸ್ಥೆ ಇದೆ, ಎಲ್ಲ ಗ್ರಹಗಳು ಇದಕ್ಕೆ ಪ್ರಭಾವಕ್ಕೆ ಒಳಗಾಗುವ ವ್ಯವಸ್ಥೆಯನ್ನು ಇದು ಕೇತುಗ್ರಸ್ತವಾಗಿ ಕಾಳಸರ್ಪ ಯೋಗದಿಂದ, ಕೇತುಗ್ರಸ್ತ ಕಾಳಸರ್ಪ ಯೋಗದೊಂದಿಗೆ ಪರಾಭವ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಇದು ಅತಿ ಮುಖ್ಯವಾದ ಅಂಶ ಪರಾಭವ ಸಂವತ್ಸರಕ್ಕೆ. ಹಾಗಾಗಿ ಕೇತುಗ್ರಸ್ತ ಕಾಳಸರ್ಪ ಯೋಗ ಎನ್ನುವಂಥದ್ದೇನಿದೆ, ಈ ಕೇತುವಿನಿಂದ ಗ್ರಸ್ತವಾದಾಗ ಸ್ವಾಭಾವಿಕವಾಗಿ ಕೇತು ಅಧ್ಯಾತ್ಮಕಾರಕನಾಗಿ ಮೋಕ್ಷಕಾರಕನಾಗಿರುವುದರಿಂದ ಸಂವತ್ಸರದ ಹೆಸರು ಕೂಡ ಪರಾಭವ ಎಂಬುದಾಗಿ ಬಂದಿರುವುದರಿಂದಾಗಿ ಈ ಪರಾಭವ ಸಂವತ್ಸರ ಸೋಲನ್ನು, ಯಾರಿಗೆ ಆಧ್ಯಾತ್ಮಿಕತೆಯ ಉನ್ನತಿಯತ್ತ ಗಮನವಿಲ್ಲವೋ ಅವರ ಸೋಲು ಖಂಡಿತ. ಜೀವನದ ಲೌಕಿಕ ಸೋಲನ್ನು ಅನುಭವಿಸುವುದರ ಮೂಲಕ ಅಲೌಕಿಕ ಚಿಂತನೆಗೆ ಬರುವ ಅನಿವಾರ್ಯತೆ ಸೃಷ್ಟಿಯಾಗುವುದೇ ಈ ಪರಾಭವ ಸಂವತ್ಸರದ ಮೂಲ ಒಂದು ವಿಷಯ ಇರುವಂಥದ್ದು. ಹಾಗಾಗಿ ಅಲೌಕಿಕತೆಯತ್ತ ಹೋಗಬೇಕು ಅಂದರೆ ಲೌಕಿಕತೆಯಲ್ಲಿ ಆಸೆಪಟ್ಟ ವಿಷಯಗಳೆಲ್ಲವೂ ಅವರಿಗೆ ತೊಂದರೆದಾಯಕವಾಗಿ ಪರಿಣಮಿಸ್ತದೆ. ಇದನ್ನೇ ಕಾಳಸರ್ಪಯೋಗ ಅಂತ ಕರಿತೀವಿ. ಆದ್ದರಿಂದ ಲೌಕಿಕತೆಯ ಆಸೆಗಳಿಗೆ ಬೆಂಕಿ ಬೀಳುವಂಥ ವ್ಯವಸ್ಥೆ ಕೇತು ಮತ್ತು ರಾಹುವಿನಿಂದ ಉಂಟಾಗಿ ಯಾರೆಲ್ಲ ಈ ಒಂದು ದೇವರನ್ನು ನಂಬದೇ ಇರತಕ್ಕಂಥದ್ದು, ಅಶ್ರದ್ಧೆ ಮತ್ತು ಧರ್ಮದ ವಿರುದ್ಧವಾದ ನಡೆಯನ್ನು ಉಳ್ಳವರು, ಮಾನವೀಯ ಧರ್ಮದ ವಿರುದ್ಧ ಇರತಕ್ಕಂಥವ್ರು ಯಾರ್ಯಾರಿದ್ದಾರೋ ಆ ಮಾನವೀಯ ಧರ್ಮದ ವಿರುದ್ಧ, ಪ್ರಕೃತಿಯ ವಿರುದ್ಧ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಕೇತುಗ್ರಸ್ತ ಕಾಳಸರ್ಪ ಯೋಗ ಸಂಪೂರ್ಣವಾಗಿ ಪರಾಭವ ಸಂವತ್ಸರದಲ್ಲಿ ಪರಾಭವವನ್ನೇ ಮಾಡುವಂಥದ್ದು. ಆದರೆ ಯಾರಿಗೆ ಕೇತುವಿನ ಗಣಪತಿಯ ಆರಾಧನೆ, ನಾಗ ಆರಾಧನೆ ಇರ್ತದೆಯೋ, ನಾಗಶಕ್ತಿ ವಿನಾಯಕನ ಆರಾಧನೆ ಇರುತ್ತೆಯೋ, ಅವರು ಯಾವುದೇ ರಾಶಿಯಲ್ಲಿ ಹುಟ್ಟಿರಲಿ, ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಅವರು ದೇವರನ್ನು ನಂಬಲೇಬೇಕು ಅಂತ ಇಲ್ಲ, ದೇವರನ್ನು ನಂಬಬಾರದು ಅಂತಲೂ ಇಲ್ಲ. ಹಾಗಾಗಿ ಯಾವುದೇ ರಾಶಿಯಲ್ಲಿ ಹುಟ್ಟಿದ್ದರೂ ಕೂಡ ಈ ಒಂದು ಮನಸ್ಥಿತಿಯ ಇರತಕ್ಕಂತಹ ಯಾವ ವ್ಯಕ್ತಿಗಳಿದ್ದಾರೆ, ಗಣಪತಿ ಮತ್ತು ನಾಗನನ್ನು ಆರಾಧನೆ ಮಾಡುವ ವ್ಯಕ್ತಿಗಳಿದ್ದಾರೆ, ತಾಯಿ ತಂದೆಯನ್ನು ಗೌರವಿಸುವ ವ್ಯಕ್ತಿಗಳಿದ್ದಾರೆ, ಪೂಜ್ಯ ಭಾವದಿಂದ ಗುರು ಹಿರಿಯರನ್ನು ನೋಡುವಂತಹ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಅತ್ಯಂತ ಪರಾಭವದಿಂದ ಜಯವನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದಾಗಿ ಈ ಪರಾಭವದಿಂದ ಜಯವನ್ನು ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಎಲ್ಲಿಯವರೆಗೆ ಕೆಟ್ಟತನದ ಉನ್ನತಿ ಇರುತ್ತೋ ಆಗ ಒಳ್ಳೆಯತನದ ಅವನತಿ ಇರುತ್ತೆ. ಹಾಗಾಗಿ ಅದು ಅಪಜಯ ಅಂತ ಕರೆಸ್ಕೊಳ್ಳುತ್ತೆ. ಇವತ್ತಿನವರೆಗೆ ಯಾರೆಲ್ಲ ಈ ರೀತಿಯಾದ ಅಪಜಯದಲ್ಲಿ ಇದ್ದರೋ ಅವರೆಲ್ಲ ಇನ್ನು ಪರಾಭವದಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಜಯದ ಕಡೆಗೆ ಹೋಗುವಂಥ ದಿನ. ಯಾರೆಲ್ಲ ಅತ್ಯಂತ ಅಧರ್ಮದಿಂದಲೋ ಅಥವಾ ಮಾನವೀಯ ಧರ್ಮದ ಸತ್ಯದ ನಡೆಯನ್ನು ನಡೆಯದೆ ಧರ್ಮದ ಮಾರ್ಗದಲ್ಲಿ ಹೋಗದ ಯಾವ್ಯಾವ ವ್ಯಕ್ತಿಗಳಿರ್ತಾರೋ
ಅಸತ್ಯ ಮಾರ್ಗವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಾಭವ ಹೊಂದಿ ಅವರಿಗೆ ಅಲೌಕಿಕವಾದ ಜಯವನ್ನು ಕೊಡ್ತಕ್ಕಂಥದ್ದು ಈ ಒಂದು ಪರಾಭವ ಸಂವತ್ಸರ. ಆದ್ದರಿಂದ ಪರಾಭವ ಸಂವತ್ಸರದಲ್ಲಿರುವ ರಾಹು ಕೇತುವಿನಿಂದ ಉಂಟಾಗುವಂತಹ ಕಾಲಸರ್ಪ ಯೋಗವು ಈ ಒಂದು ಸಂವತ್ಸರದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಾರೆಲ್ಲ ಮಾಡ್ತಾರೆ, ಆ ವಿನಾಯಕನಿಂದ, ಕೇತುವಿನಿಂದ ಉಂಟಾಗುವ ಮತ್ತು ರಾಹುವಿನಿಂದ ಉಂಟಾಗುವಂತಹ ದೋಷವನ್ನು ನಾಗನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಮೂಲಕವಾಗಿ ಅವರ ಜೀವನದಲ್ಲಿ ಹೊಸತನವನ್ನು, ಹೊಸ ಹರುಷವನ್ನು ಖಂಡಿತವಾಗಿ ಉಂಟು ಮಾಡ್ತಾನೆ. ಹಾಗೆ ಇದನ್ನು ನೋಡಿದಾಗ ಈ ಒಂದು ಗ್ರಹ ಸ್ಥಿತಿಯನ್ನು ಗಮನಿಸಿದಾಗ 25/3/26 ಬುಧವಾರ ಸಪ್ತಮಿಯ ದಿವಸ ಶುಕ್ರ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರ ಆ ಒಂದು ಪೌರ್ಣಿಮೆಯ ದಿವಸ ಕುಜಗ್ರಹವು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 10/4/26 ಶುಕ್ರವಾರ ದಿವಸ ಅಷ್ಟಮಿಯ ದಿವಸ ಬುಧನು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 14/4/26 ಮಂಗಳವಾರ ಆ ರವಿಯು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ 2/4/26 ಗುರುವಾರದಂದು ಕನ್ಯಾ ರಾಶಿಯಲ್ಲಿ ಪೌರ್ಣಿಮೆ ಕೂಡ ಸಂಭವಿಸ್ತಾ ಇದೆ. 17/4/26 ಶನಿವಾರದಂದು ಮೀನ ರಾಶಿಯಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇದೆ. 27/3/26 ಶುಕ್ರವಾರ ಈ ಶ್ರೀರಾಮನವಮಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಚೈತ್ರ ಮಾಸಕ್ಕೆ ಆತ್ಮೀಯ ಸ್ವಾಗತ. ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನು ತುಲಾರಾಶಿಯ 6ನೇ ಮನೆಯ ಅಧಿಪತಿಯು ಕೂಡ ಆಗಿ 11ನೆಯ ಮನೆಯ ಉಚ್ಚಸ್ಥಾನದಿಂದ 12ನೆಯ ಮನೆಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಚೈತ್ರ ಮಾಸದಲ್ಲಿ. ಮಿತ್ರರೇ, ಈ ಒಂದು ವೃಷಭ ರಾಶಿಯವರಿಗೆ 12ನೇ ಮನೆಯ ಶುಕ್ರ ಒಳ್ಳೆಯ ಫಲವನ್ನು ನೀಡ್ತಾನೆ, ಅದರಲ್ಲಿ ಸಂದೇಹ ಯಾವುದೂ ಇಲ್ಲ. ವ್ಯಯ ಅಂತ ಆಗೋದಿಲ್ಲ. ಶುಕ್ರನ ವ್ಯಯತ್ವವು ಉತ್ತಮ ಫಲವನ್ನು ನೀಡುತ್ತದೆ. ರವಿಯ ಜೊತೆಗಿದ್ದರೂ ಕೂಡ ಅಸ್ತಂಗತನಾಗದೇ ಇರುವಂಥದ್ದು. ಇದು ರವಿಯ ವ್ಯಯತ್ವದಿಂದ ಅನಾರೋಗ್ಯವನ್ನು ಸೂಚಿಸ್ತದೆ, ಮಾನಸಿಕ ಅಸಮಾಧಾನತೆಯನ್ನು ಸೂಚಿಸ್ತದೆ. ಹಾಗೆಯೇ ಚತುರ್ಥಾಧಿಪತಿ ಮನೆ ಕಟ್ಟುವಂಥವರು ಅಥವಾ ತಾಯಿಯ ಜೊತೆಗೆ ತಾಯಿಯ ಅನಾರೋಗ್ಯದ ವಿಚಾರದಲ್ಲಿ ಅನೇಕರಿಗೆ ಸಮಸ್ಯೆಗಳಾಗಬಹುದು. ಮಾನಸಿಕವಾಗಿ ಒಂದಿಷ್ಟು ಅಸಮಾಧಾನ ಉಂಟಾಗುವಂಥ ಲಕ್ಷಣಗಳು. ಕೇತುವು ಚತುರ್ಥದಲ್ಲಿದ್ದು ಚತುರ್ಥಾಧಿಪತಿಯು ವ್ಯಯದಲ್ಲಿ ಉಚ್ಚನಾಗಿ ಬಂದರೂ ಕೂಡ ವ್ಯಯದಲ್ಲಿ ನೋಡುವವರಿಗೆ ತುಂಬ ಚೆನ್ನಾಗಿದ್ದಾರೆ, ಆದರೆ ಹಿಂದ್ಗಡೆಯಲ್ಲಿ ಒಳಗಡೆ ನಮಗಿರುವಂಥ ಕಷ್ಟ ಬೇರೆಯವರು ಯಾರಿಗೂ ಇಲ್ಲಪ್ಪ, ಈ ರೀತಿ ಕಷ್ಟ ಬರಬಾರ್ದು ಅನ್ನುವ ರೀತಿಯ ಮನೋಭಾವನೆ ಉಂಟಾಗುವಂತಹ ಸನ್ನಿವೇಶಗಳು ಈ ಒಂದು ವೃಷಭ ರಾಶಿಯವರಿಗೆ ಉಂಟಾಗುವ ಸಾಧ್ಯತೆಗಳಿದೆ. ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ಆಹಾರ ಮತ್ತು ಆರೋಗ್ಯ ಇದನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಕಾಪಾಡಿಕೊಳ್ಳುವ ಅನಿವಾರ್ಯತೆ ಈ ಒಂದು ಚೈತ್ರ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಈ ಶುಕ್ರನ ಒಂದು ರವಿಯ ಯುತಿ ಎನ್ನುವಂಥದ್ದು, ಈ ಚತುರ್ಥಾಧಿಪತಿಯ ಯುತಿಯು ಎಲ್ಲ ರೀತಿಯಿಂದಾಗಿ ವ್ಯಯದಲ್ಲಿ ಬರ್ತಾ ಇರುವುದರಿಂದ ಸಮಾಧಾನವು ವ್ಯಯವಾಗುವಂತಹ ಲಕ್ಷಣಗಳೇ ಕಂಡು ಬರ್ತದೆ. ಅದರಿಂದ ಅಸಮಾಧಾನ ಉಂಟಾಗುವಂತಹ ಒಂದಿಷ್ಟು ಘಟನೆಗಳು ಘಟಿಸಿದರೆ ಈ ಚೈತ್ರ ಮಾಸದಲ್ಲಿ ಆಶ್ಚರ್ಯ ಇಲ್ಲ. ಅಂದರೆ ಅಸಮಾಧಾನ ಉಂಟಾಗುವುದು ಯಾವಾಗ? ಅನೇಕ ವಿಧದಲ್ಲಿ. ಒಂದು ಅನಾರೋಗ್ಯವಾದಾಗ ಅದಕ್ಕೆ ಪೂರ್ವಭಾವಿಯಾಗಿ ಅನಾರೋಗ್ಯ ಆಗದ ರೀತಿಯಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದ್ರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಯಾವ ರೀತಿಯ ಆಹಾರ ಸೇವನೆ ಅಂದರೆ ಚೆನ್ನಾಗಿದೆಯಲ್ಲ ತಿನ್ಬಿಡೋಣ ಅಂತ ಅಂದರೆ ನಿಮ್ಮ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆಗತ್ತಂತ ಗಮನಿಸದೆ ದಯವಿಟ್ಟು ಆಹಾರವನ್ನು ತಗೊಳ್ಬೇಡಿ ಚೈತ್ರ ಮಾಸದಲ್ಲಿ. ಅದು ನಿಮ್ಮ ಫುಡ್ ಪಾಯ್ಸನ್ ಇತ್ಯಾದಿಗಳಿಗೆ ಕಾರಣವಾಗಿ ಅನೇಕ ವಿಧವಾಗಿ ನಿಮಗೆ ಅಸಮಾಧಾನ, ದೈಹಿಕ ಅನಾರೋಗ್ಯದಿಂದ ಉಂಟಾಗುವ ಲಕ್ಷಣ ಒಂದನೇದು. ಎರಡನೇದು, ಪಿತೃಕಾರಕ ರವಿಯು ವೇದದಲ್ಲಿ ಬರುವುದರಿಂದ ಪಿತೃವರ್ಗದ ಆಶೀರ್ವಾದದ ಕೊರತೆ ಅಥವಾ ಕುಲದೇವತಾ ಆಶೀರ್ವಾದದ ಕೊರತೆ ಇದ್ದಾಗ, ದೈವ ಬಲ ಇಲ್ಲದೆ ಇರುವಾಗ ಯಾವುದೋ ಒಂದು ಉತ್ತಮವಾದ ಕೆಲಸವನ್ನು ಮಾಡಬೇಕು ಅನ್ನೋ ಚಿಂತನೆ ಇದೆ, ಅನಿವಾರ್ಯತೆ ಇರುತ್ತೆ. ಆ ಒಂದು ವಯಸ್ಸಿಗೆ ತಕ್ಕಂತೆ ಏನನ್ನೋ ಮಾಡುವಂತಹ ಚಿಂತನೆ, ಹಣಕಾಸಿನ ವ್ಯವಸ್ಥೆಗಾಗಿರ್ಬೋದು ಅಥವಾ ಅಧ್ಯಯನಕ್ಕಿರ್ಬೋದು ಇತ್ಯಾದಿಗಳು ಯಾವುದೇ ಇದ್ದರೂ ಕೂಡ ಅಂದುಕೊಂಡ ಹಾಗೆ ಆಗದೇ ಇರುವಂತಹ ಸ್ಥಿತಿಗತಿಗಳು ಬಂದಾಗ ದೈವ ಬಲ ಇಲ್ಲದ ಸ್ಥಿತಿಗಳು ಉಂಟಾಗ್ತವೆ. ಇಲ್ಲಿ ಗುರುವಿನ ಬಲವನ್ನು ನೋಡಿದ್ರೆ ದ್ವಿತೀಯದಲ್ಲಿ ಗುರು ಇರುವುದರಿಂದಾಗಿ ನಿಮಗೆ ದೈವ ಬಲದ ಕೊರತೆ ಕಾಣುವುದಿಲ್ಲ. ಆದರೆ ಯಾರು ತಾಯಿ ತಂದೆಗೆ ನಮಸ್ಕಾರ ಮಾಡದೇ ಇರ್ತಾರಲ್ಲ ಅವರಿಗೆ ದೈವ ಬಲದ ಕೊರತೆ ದ್ವಿತೀಯದಲ್ಲಿ ಗುರು ಇದ್ರೂ ಉಂಟಾಗುತ್ತೆ. ನೋಡಿ, ಅನೇಕರು ಜ್ಯೋತಿಷ್ಯ ಕೇಳೋಕೆ ನಮ್ಗೆ ಗುರುಬಲ ಇದೆ ಅಂತ ಎಲ್ಲ ಯೂಟ್ಯೂಬ್ನವರು ಹೇಳ್ತಾರೆ, ನಮಗೆ ಮಾತ್ರ ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ. ಇದೊಂದು ಉದಾಹರಣೆ ಅಂತ ತಗೊಳ್ಬೋದು. ಯಾಕೆಂದರೆ
ದೈವ ಬಲ ನೋಡಲಿಕ್ಕೆ ವೃಷಭ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಇದೆ, 12ನೇ ಮನೆಯಲ್ಲಿ ರವಿ ಬಂದಿದ್ದಾನೆ. ಆಗ ಏನಾಗುತ್ತೆ, ಗುರುಬಲ ಇರುವುದು ಹೌದು, ಅತ್ಯಂತ ಪ್ರಬಲವಾದ ಗುರುಬಲ. ಆದರೆ ಪಿತೃಕಾರಕನಾದ ರವಿ ಏನಿದ್ದಾನೆ ಅವನು 12ನೇ ಮನೆಗೆ ಬಂದಿದ್ದಾನೆ. ಅವನು ಚತುರ್ಥಾಧಿಪತಿಯಾಗಿ ಚತುರ್ಥದಲ್ಲಿ ಕೇತುವಿನ ಸ್ಥಿರತ್ವ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದರಿಂದ ಏನಾಗುತ್ತೆ, ಗುರುಬಲ ಇರುವುದು ಹೌದು, ಎಲ್ಲವೂ ಅವಕಾಶಗಳು ಲಭ್ಯ ಇದ್ದಾವೆ, ದೈವ ಬಲ ಇದೆ, ದೈವ ಭಕ್ತಿ ಇದೆ, ನನಗೇನಾದರೂ ಒಂದು ಒಳ್ಳೇದಾಗತ್ತೆ ಅನ್ನುವ ಸಂಪೂರ್ಣ ಪ್ರಬಲ ಮನೋಭಾವನೆ ಇದೆ. ಇದಿದ್ದಾಗ್ಯೂ ಕೂಡ ಕೆಲಸ ಆಗೋದಿಲ್ಲ. ಕಾರಣ ಏನು? ಈ ಒಂದು ದೋಷ ಅನುಭವಿಸುವ ಸಂದರ್ಭ ಬಂದಿದ್ದರಿಂದ, ಆ ಕಾಲಘಟ್ಟ ಸನ್ನಿಹಿತವಾಗಿದ್ದರಿಂದ ಕೆಲವರಿಗೆ ಯಾರು ಈ ತಂದೆಯ ಜೊತೆಗೆ ಮನಸ್ತಾಪಾದಿಗಳು ಅಥವಾ ಕುಲದೇವರ ಆರಾಧನೆಯನ್ನು ಸರಿಯಾಗಿ ಮಾಡದೇ ಇರುವಂತಹ ಅವಸ್ಥೆ ಇರುವಂಥದ್ದು ಇತ್ಯಾದಿಗಳಿರುವಾಗ ಏನಾಗುತ್ತೆ, ಗುರುಬಲ ಇದ್ದರೂ ಕೂಡ, ದೈವ ಬಲ ಇದ್ದರೂ ಕೂಡ ದೈವ ಬಲ ಇಲ್ಲದಂತೆ ನಿಮ್ಮ ಕೆಲಸಗಳು ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ. ಆದ್ದರಿಂದಾಗಿ ಈ ಒಂದು ಪಿತೃಕಾರಕರ ಒಂದು ಸಂಪೂರ್ಣ ಆಶೀರ್ವಾದವನ್ನು ಪಡೆಯುವಲ್ಲಿ ಯಶಸ್ವಿ ಆಗದೇ ಇದ್ದಲ್ಲಿ, ಪಿತೃವರ್ಗಕ್ಕೆ ಅಸಮಾಧಾನವನ್ನು ನಿಮ್ಮಿಂದ ಉಂಟು ಮಾಡುತ್ತಿದ್ದಲ್ಲಿ, ಇದು ಈ ಹಿಂದೆ ಯಾವುದಾದ್ರು ವಿಚಾರಕ್ಕೆ ಮಾಡಿದ್ದು ಅದು ಈಗ ಪರಿಣಾಮವನ್ನು ಈ ಒಂದು ತಿಂಗಳಲ್ಲಿ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ನಂಬಿಕೆ ಕೆಲವು ವಿಚಾರದಲ್ಲಿ ತುಂಬ ಮುಖ್ಯ. ತಂದೆಯ ವರ್ಗಕ್ಕೆ ನಂಬಿಕೆ ಹೊರಟು ಹೋಗ್ಬಿಟ್ರೆ ಯಾವುದೋ ಒಂದು ಕ್ರಿಯೆಯಿಂದ, ಈ 12ನೇ ಮನೆಗೆ ರವಿ ಬಂದಾಗ ಆ ನಂಬಿಕೆ ಮತ್ತಷ್ಟು ಹಾಳಾಗುವಂತಹ ಸಂದರ್ಭ. ಅದರಿಂದ ಪಿತೃವರ್ಗದ ನಂಬಿಕೆ ವಿಶ್ವಾಸವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ನಡೆನುಡಿಗಳಿದ್ದರೆ ಆಗ ಈ ದೋಷದಿಂದ ನಿವಾರಣೆ ಆಗುತ್ತೆ. ಅದಕ್ಕೆ ಶಿವಾಯ ನಮಃ ಅಥವಾ ಓಂ ನಮಃ ಶಿವಾಯ ಜಪದ ಅಗತ್ಯ ತುಂಬ ಇರ್ತದೆ. ನಿಮ್ಮ ಜಾತಕದಲ್ಲಿ ರವಿ ದೋಷವಿದ್ದಲ್ಲಿ ಇದರ ಪರಿಣಾಮ ಇನ್ನೂ ಕೆಟ್ಟದಾಗಿಯೇ ಇರ್ತದೆ. ಉಚ್ಚ ಸ್ಥಾನದಲ್ಲಿ ರವಿ ಬಂದರೂ ಕೂಡ ಈ ರೀತಿಯಾದ ಫಲವನ್ನು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಕೆಲವೊಮ್ಮೆ ಉತ್ತಮವಾದಂತಹ ರವಿಯ ಅನುಗ್ರಹ ಇದ್ದಲ್ಲಿ, ಪಿತೃವರ್ಗದ ಅನುಗ್ರಹ ನಿತ್ಯವೂ ಸಿಗ್ತಾ ಇರುವಂತಹ ವ್ಯಕ್ತಿಗಳಿಗೆ ರವಿ ವ್ಯಯದಲ್ಲೂ ಬಂದರೂ ಕೇವಲ ಉಚ್ಚ ಸ್ಥಾನದ ಫಲವನ್ನು ಮಾತ್ರ ನೀಡ್ತಾನೆ. ಹಾಗಾಗಿ ರವಿ ಇಡೀ ದೇಹದಲ್ಲಿ ಮುಖ್ಯ. ಅನಾರೋಗ್ಯಕ್ಕೆ ಕಾರಣ ನಮ್ಮ ಈ ಗ್ಲ್ಯಾಂಡ್ಸ್ಗಳು, ಗ್ರಂಥಿಗಳು ಅಂತ ಕರೀತೇವೆ. ಈ ಗ್ರಂಥಿಗಳ ಕಾರಕ, ದೇಹದಲ್ಲಿ ಅಗ್ನಿಕಾರಕನಾದಂಥ ರವಿ, ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ದೇಹದಲ್ಲಿ ಅನಾರೋಗ್ಯ ಉಂಟಾಗುತ್ತೆ. ಪಿತೃವರ್ಗದ ಆಶೀರ್ವಾದದ ಕೊರತೆ ಉಂಟಾದಂತಹ, ಜೆನೆಟಿಕ್ ಪ್ರಾಬ್ಲಮ್ ಇರ್ತಕ್ಕಂತಹ, ಗ್ರಂಥಿಗಳ ದೋಷಗಳಿರ್ತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಉದಾಹರಣೆ ಥೈರಾಯ್ಡ್ ಇರುವಂಥ ವ್ಯಕ್ತಿಗಳು ಇತ್ಯಾದಿಗಳು ಇದ್ದಾಗ ಅದರ ಪರಿಣಾಮ ಜಾಸ್ತಿ ಆಗ್ಬೋದು. ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಮುಖ್ಯ, ಶಿವಾರಾಧನೆ ಮುಖ್ಯ ಈ ಒಂದು ವಿಚಾರಕ್ಕೆ. ಅದಕ್ಕೂ ಮುಖ್ಯವಾಗಿ ಇಲ್ಲಿ ಚತುರ್ಥದಲ್ಲಿ ಕೇತು ಇರುವಂಥದ್ದೇನಿದೆ, ಮಾನಸಿಕ ಅಸಮಾಧಾನ, ಹೇಳಿಕೊಳ್ಳಲೇ ಆಗದೇ ಇರುವಂಥ ತೊಳಲಾಟ, ಯಾರಲ್ಲೂ ಏನೂ ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ, ಆದರೆ ಅನುಭವಿಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸ್ಥಿತಿಯನ್ನು ಈ ಕೇತು ತರ್ತಾರೆ. ಬೂದಿ ಮುಚ್ಚಿದ ಕೆಂಡದಂತೆ ಇದು ಕೆಲಸ ಮಾಡುತ್ತೆ. ಚತುರ್ಥದಲ್ಲಿ ಮಾನಸಿಕ ಅಸಮಾಧಾನತೆಗೆ, ನಿಮಗೆ ಯಾವೆಲ್ಲ ಸುಖವನ್ನು ನೀವು ಬಯಸ್ತೀರಿ ಅದು ಯಾವುದೂ ಕೂಡ ಸಿಗದೇ ಇರುವ ಹಾಗೆ ಆಚ್ಛಾದನೆ, ನಿಮಗೆ ಸಾಧ್ಯವಿಲ್ಲ ಈ ಜನ್ಮದಲ್ಲಿ ಅನ್ನುವ ರೀತಿಯಲ್ಲಿ ಅದು ಆಚ್ಛಾದನೆ ಮಾಡಿಬಿಟ್ಟಿರುತ್ತೆ. ಅಂದರೆ ಜೀವನದಲ್ಲಿ ಕಲ್ಪನೆಗೂ ಮೀರಿದ ಉತ್ತಮ ಫಲವನ್ನು ನೀವು ಪಡೆಯುವ ಯೋಗವಿದ್ದರೂ ಕೂಡ ನಿಮ್ಮ ಜಾತಕದಲ್ಲಿ ಇರ್ಬೋದು, ನಿಮ್ಮ ಕುಟುಂಬದ ಆರಾಧನೆಯ ಫಲಗಳಿಂದ ಇರ್ಬೋದು, ಅಥವಾ ನಿಮ್ಮ ದೇವತಾರಾಧನೆಯ ಫಲಗಳು ಮತ್ತು ನಿಮ್ಮ ಅನೇಕ ವಿಧವಾದಂಥ ಸಾಮಾಜಿಕ ಹಿತ ಕಾರ್ಯಗಳಿಂದಿರ್ಬೋದು, ನಿಮಗೆ ಉತ್ತಮವಾದಂತಹ ಸ್ಥಾನಮಾನಗಳು ಅಥವಾ ಯಾವುದೋ ರೀತಿಯಾದ ಮಾನಸಿಕ ಸಮಾಧಾನ ಸಿಗಬೇಕಿತ್ತು. ಆದರೆ ಕೇತು ಅಲ್ಲಿರುವುದರಿಂದ ಎಷ್ಟೋ ಜನ ಕೇಳ್ತಾರೆ, ನಾವು ಎಷ್ಟು ಒಳ್ಳೆಯವರು, ಎಷ್ಟೆಲ್ಲ ಉಪಕಾರ ಮಾಡ್ತೀವಿ, ನಮಗೆ ಯಾಕೆ ಈ ಕಷ್ಟ ಬರುತ್ತೆ ಅಂತ. ನೀವು ಉಪಕಾರ ಮಾಡೋದಕ್ಕೂ ನಿಮ್ಮ ಕಷ್ಟ ಬರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಮೊದಲನೇ ಅಂಶ. ಹಾಗಾಗಿ ನೀವು ಉಪಕಾರ ಮಾಡಿದವರೇ ನಿಮ್ಮ ಕೃತಜ್ಞತೆ ಇಟ್ಕೊಂಡಿರ್ತಾರೆ, ಎಲ್ಲೋ ಅದು ಎರಡನೇದು. ಹಾಗಾಗಿ ಉಪಕಾರ ಮಾಡೋದು ನಿಮ್ಮ ಮನಸ್ತೃಪ್ತಿಯಾಗಿ, ತ್ಯಾಗೇ ನೈಕೆ ಅಮೃತತ್ವ ಮಾನುಷು, ಎಲ್ಲ ಋಷಿಮುನಿಗಳು ಕೂಡ ತ್ಯಾಗದಿಂದ ಮಾತ್ರ ಅಮೃತತ್ವವನ್ನು ಹೊಂದಿದರು ಎನ್ನುವ ನಾರಾಯಣ ಉಪನಿಷತ್ತಿನ ವಾಕ್ಯ ಇದೆಯಲ್ಲ, ಅದು ನಿಜವಾದಂಥ ವಾಕ್ಯ, ಅದು ತ್ಯಾಗ. ಆದರೆ ನಾವು ಬೇರೆಯವರಿಂದ ಏನಾದ್ರು ಬಯಸಿ ನಾವು ತ್ಯಾಗ ಮಾಡ್ತಾ ಹೋದ್ರೆ ಅದು ತ್ಯಾಗ ಅಂತ ಅನಿಸೋದಿಲ್ಲ. ಅದು ಯಾವತ್ತೂ ಕೂಡ ನಾವು ಬೇರೆಯವ್ರಿಗೆ ಉಪಕಾರ ಮಾಡೋದಕ್ಕೆ ನಮಗೆ ಸುಖ ಸಿಗ್ತದೆ ಅಂತ ಭಾವಿಸೋದು 100ಕ್ಕೆ 200ರಷ್ಟು ತಪ್ಪಾಗ್ತದೆ. ಹಾಗಾಗಿ ಇಲ್ಲಿ ಕೇತು ಎಲ್ಲಿ ಚತುರ್ಥದಲ್ಲಿ ಬರ್ತದೆ, ಆಗ ಅಸಮಾಧಾನ ಎನ್ನುವಂಥದ್ದಕ್ಕೆ ಅನೇಕರಿಗೆ ಅನೇಕ ಕಾರಣಗಳಿರ್ತವೆ. ಅಂತಹದ್ದಕ್ಕೆ ಅನೇಕ ಕಾರಣಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬೇಕು ಅಂತಾದರೆ ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಾಗ, ಕೇತು ಮತ್ತು ರಾಹುವಿನಿಂದ ಉಂಟಾದ ಕಾಳಸರ್ಪ ಯೋಗದಿಂದ ಉಂಟಾಗುವಂತಹ ಸ್ಥಿತಿಗತಿಗಳಿಂದ ನೋಡಿ, ಋಷಭ ರಾಶಿಯಿಂದ 4ನೇ ಮನೆಯಲ್ಲಿ ಕೇತುವಿನಿಂದ ಆ ಗ್ರಸ್ತವಾಗುವ 4ನೇ ಮನೆ, 5ನೇ ಮನೆಯಲ್ಲಿ ಶುಕ್ರ ಪಂಚಮ, ಅಂದರೆ
ಕೇತುವಿಗೆ 5ನೇ ಮನೆಯಲ್ಲಿ ಶುಕ್ರ ಪಂಚಮ ಸ್ಥಾನದಲ್ಲಿ ಆಗ್ತಾನೆ. ಅಂದರೆ ಈ ಒಂದು ವೃಷಭ ರಾಶಿಯವರ ಅಧಿಪತಿಯಾದ ಶುಕ್ರನು ಕೇತುವಿನಿಂದ ಪಂಚಮ ಸ್ಥಾನದಲ್ಲಿ ಬಾಧಿತನಾಗ್ತಾನೆ. ಹಾಗಾಗಿ ಆ ಕೇತು ಇರುವಂತಹ ಸ್ಥಾನದ ಅಧಿಪತಿಯು ಕೂಡ ಬಾಧಿತನಾಗ್ತಾನೆ. ಇದರಿಂದ ವೈಯಕ್ತಿಕ ಬುದ್ಧಿಮತ್ತೆ ಅಥವಾ ಜ್ಞಾನ ಎನ್ನುವುದು ಕೆಲಸಕ್ಕೆ ಬರದೇ ಇದ್ದ ಹಾಗೆ ಆಗುತ್ತೆ. ಎಷ್ಟೋ ಜ್ಞಾನವಂತರಾದರೂ ಕೂಡ ಅದಕ್ಕೆ ತಕ್ಕಂಥ ಅವಕಾಶಗಳು ಲಭ್ಯವಾಗದೇ ಇರುವಂಥದ್ದು, ಅಥವಾ ಅವಕಾಶ ಲಭ್ಯವಾದರೂ ಕೂಡ ಬೆಲೆಯೇ ಸಿಗದೇ ಇರುವಂಥದ್ದು, ನಿಮ್ಮಲ್ಲಿ ಎಲ್ಲ ಕೆಲಸವನ್ನು ಮಾಡಿಸ್ಕೊಂಡು ಅದು ಏನೂ ಕೂಡ ಆಗದೇ ಇರುವಂಥ ಸ್ಥಿತಿಗೆ ಉತ್ತಮವಾದಂತಹ ರೆಕಗ್ನೈಸ್ ಅಂತ ಹೇಳ್ತೀವಲ್ಲ, ನಿಮ್ಮನ್ನು ಗುರುತಿಸುವಿಕೆ, ಇದು ಆಗದೆ ಹೋಗುತ್ತೆ. ನೀವು ಎಷ್ಟೇ ಕೆಲಸ ಮಾಡಿದ್ರು ಒಬ್ಬರು ಕೆಲಸಗಾರರು ಅಂತ ಚೆನ್ನಾಗಿ ಎದುರುಗಡೆ ಹೇಳ್ಬಿಡ್ತಾರೆ. ಒಬ್ಬರು 3 ಜನ ರಜೆ ಹಾಕಿದ್ರು ಕೂಡ ಅವ್ರ ಕೆಲಸನ ನಿಮ್ಮ ಮೇಲೆ ಕೊಡ್ತಾರೆ, ನಿಮಗೆ ಸ್ಯಾಲ್ರಿ ಮಾತ್ರ ಜಾಸ್ತಿ ಕೊಡಲ್ಲ. ಒಳ್ಳೆ ಕೆಲಸಗಾರ ಅಂತ ಬಾಯಿನಲ್ಲಿ ಹೊಗಳ್ಬಿಡ್ತಾರೆ, ಕೆಲಸಕ್ಕೆ ಪರಿಶ್ರಮಕ್ಕೆ ಬೆಲೆ ಕೊಡೋದಿಲ್ಲ. ಇದು ಕೇತುವಿನಿಂದ ಉಂಟಾಗುತ್ತೆ. ಅದರಿಂದಾಗಿ ಈ ಕೇತುವಿನ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆಯನ್ನು ಈ ವಿಡಿಯೋದ ಕೊನೆಗೆ ಏನು ಕೊಡ್ತೀವಿ ಅದನ್ನು ಕಂಟಿನ್ಯೂ ಆಗಿ ದಯವಿಟ್ಟು ಮಾಡಿ. ಕೇವಲ ಸ್ವಾರ್ಥಗಳಾಗಬೇಡಿ, ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕ ಅವರ ಜೀವನವು ಕೂಡ ಒಳ್ಳೆಯದಾಗಲಿ ಅಂತ ನೀವು ಬಯಸಿದಾಗ ಅವರ ಜೀವನ ಒಳ್ಳೆಯದಾಗೋದ್ರ ಜೊತೆಗೆ ಈ ನಾಗಶಕ್ತಿಯ ಆರಾಧನೆಯ ಜೊತೆಗೆ ವಿನಾಯಕನ ಆರಾಧನೆಯ ಜೊತೆಗೆ ನಿಮ್ಮ ಜೀವನ ಸಾರ್ಥಕತೆಯನ್ನು ಹೊಂದುತ್ತೆ. ಅದಕ್ಕೋಸ್ಕರವಾಗಿ ಶೇರ್, ಕಾಮೆಂಟ್, ಲೈಕ್ ಇದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ಕಾಮೆಂಟ್ ಮೂಲಕ ನೀವು ಕೊಡಿ. ಅದೇ ಮೂಲಕವಾಗಿ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಿ. ಅದಕ್ಕೂ ಕೂಡ ಕೇತು ಇರುವುದರಿಂದ ಮಾನಸಿಕವಾಗಿ ಅವನ್ನ ಆರಾಧನೆ ಮಾಡಬೇಕು ಅಂತ ಅನಿಸದೇ ಇರ್ಬೋದು, ಮಾಡಿದ್ರು ಒಂದು ದಿವಸ ಮಾಡಿ ಬಿಡುವಂಥದ್ದು. ಅಂದರೆ ಫಾಲೋಅಪಿಂಗ್ ಕೆಪಾಸಿಟಿ ಆ್ಯಂಡ್ ಟೈಮ್ ಸೆನ್ಸ್ ಅಂತ ಹೇಳ್ತೀವಿ. ಒಂದನ್ನು ನಾವು ಮಾಡಿದ್ರೆ ನಿರಂತರವಾಗಿ ಅದರ ಹಿಂದೆ ಹೋಗುವಂಥದ್ದು, ಮಾಡದೇನೆ ಒಂದು ದಿವಸವೂ ಕೂಡ ಅದನ್ನು ಬಿಡದೇನೆ ಹೋಗುವಂಥದ್ದು ಏನಿದೆಯಲ್ಲ, ಅದನ್ನು ಫಾಲೋಅಪಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಒಂದು ಕೆಲಸವನ್ನು ನಾವು ನಿರ್ಧಾರ ಮಾಡಿದ್ವಿ ಅಂದರೆ ಅದರ ಆ ಅಂತಿಮ ಚರಣದ ಫಲ ಸಿಗುವಲ್ಲಿವರೆಗೂ ಕೂಡ ಅದನ್ನು ಬಿಡದೆ ಹೋಗುವಂಥದ್ದು ಫಾಲೋಅಪಿಂಗ್ ಕೆಪಾಸಿಟಿ. ಅದರಲ್ಲಿ ಹಿನ್ನಡೆಯನ್ನು ಮಾಡ್ತಕ್ಕಂಥದ್ದು ಕೇತು ದೋಷ. ಈ ಟೈಮ್ ಸೆನ್ಸನ್ನು ಹಾಳು ಮಾಡೋದು ರಾಹು ದೋಷ. ಫಾಲೋಅಪಿಂಗ್ ಕೆಪಾಸಿಟಿ ಆ್ಯಂಡ್ ಟೈಮ್ ಸೆನ್ಸ್ ಇವೆರಡನ್ನೂ ಕೂಡ ರಾಹು ಕೇತುಗಳು ಹಾಳು ಮಾಡ್ತಾರೆ. ಚಂಚಲತೆಯನ್ನು ಉಂಟು ಮಾಡ್ತಾನೆ ರಾಹು. 1 ಗಂಟೆ ಕೂತ್ಕೊಂಡು ಓದಬೇಕು ಅಂತ ಅನಿಸಿದ ವ್ಯಕ್ತಿಗೆ ಹೋಗಿ ಕೂತ್ಮೇಲೆ 10 ಗಂಟೆಗೆ 7 ಹಾಗೆ ಮಾಡುವವನು ರಾಹು. ಇದೇ ಮನುಷ್ಯನಲ್ಲಿರುವ ರಾಹು ತತ್ವ ಜಾಗೃತಿ ಆಗುವಂಥದ್ದು. ಆದ್ದರಿಂದ ಈ ಒಂದು ಕೇತು ರಾಹುವಿನ ದೋಷ ನಿವಾರಣೆಗೆ ಅತ್ಯಂತ ಸೂಕ್ತವಾದ ಮಾನಸ ಪೂಜೆಯನ್ನು ಮಾಡುವಾಗಲೂ ಇದು ಬಾಧಿತವಾಗ್ತದೆ. ಅದಕ್ಕೋಸ್ಕರವಾಗಿ ಆಂಜನೇಯನ ಆರಾಧನೆ ಮೊದಲು ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರ ಆರಾಧನೆ, ಆ ಗಣಪತಿಯ ಸ್ಥಾನದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಬುದ್ಧಿಶಕ್ತಿಯ ನಿರ್ಣಯಾತ್ಮಕ ಶಕ್ತಿಗೆ ಚಂಚಲತೆ ಉಂಟಾಗ್ತಾ ಇದೆ ಅಂದರೆ, ರಾಹುವಿನಿಂದ ತುಂಬ ಅದು ತೊಂದರೆ ಆಗ್ತಾ ಇದೆ ಅಂದರೆ ಆಂಜನೇಯನ ಆರಾಧನೆಯನ್ನು ಮಾಡಬೇಕು. ಬುಧಗ್ರಹ ಬುದ್ಧಿಗೆ ಸಂಬಂಧಪಟ್ಟಿದ್ದು. ಬುದ್ಧಿಗೆ ಸಂಬಂಧಪಟ್ಟಂಥ ದೋಷಗಳಿಗೆ ಆಂಜನೇಯನ ಆರಾಧನೆ, ವಿಷ್ಣು ತತ್ವ ಮತ್ತು ಆ ಆಂಜನೇಯನ ಆರಾಧನೆಯ ಒಂದು ಪ್ರಬಲವಾದಂಥ ಬಲ ಏನಿದೆ ಅದು ನಿಮ್ಮ ಬುದ್ಧಿಶಕ್ತಿಯನ್ನು, ನಿರ್ಣಯಾತ್ಮಕ ಶಕ್ತಿಯನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡುತ್ತದೆ. ಆ ಬುದ್ಧಿಶಕ್ತಿಯಲ್ಲಿ ವ್ಯತ್ಯಾಸವಾದಾಗ ರಾಹುವಿನ ಪ್ರಭಾವ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದಾಗಿ ಬುದ್ಧಿಶಕ್ತಿ ವ್ಯತ್ಯಾಸ ಆಗೋದು ಗೊತ್ತಾಗೋದು ಹೇಗೆ ಅಂದರೆ 5 ನಿಮಿಷಕ್ಕೊಂದು ನಿರ್ಣಯ ತಗೊಳ್ಳೋದು. ಇವತ್ತೊಂದು ನಿರ್ಣಯ, ನಾಳೆ ಒಂದು ನಿರ್ಣಯ, ಸರಿಯಾದ ಪರಿಪಕ್ವತೆ ಇಲ್ಲದೆ ಇರುವ ನಿರ್ಣಯಗಳು, ಯಾವ ನಿರ್ಣಯಗಳು ನಮ್ಮ ಜೀವನಕ್ಕೆ ಉತ್ತಮವಾದ ಫಲವನ್ನು ನೀಡಲು ಅಸಮರ್ಥವಾಗ್ತವೋ ಅಂತಹ ನಿರ್ಣಯಗಳನ್ನು ನಾವು ತೆಗೆದುಕೊಳ್ಳುವಂತಹ ಸ್ಥಿತಿಗತಿಗಳೇನು ಬರ್ತಾವಲ್ಲ, ಅದು ಬುದ್ಧಿಶಕ್ತಿಗೆ ಇರತಕ್ಕಂತಹ ರಾಹುವಿನ ಒಂದು ಗ್ರಸ್ತತೆ. ಆದ್ದರಿಂದಾಗಿ ಆ ರಾಹು ದೋಷವನ್ನು ನಿವಾರಣೆ ಮಾಡಿಕೊಳ್ಳದಿದ್ದರೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಬೇಕು ಅಂತ ಅಂದರೂ ಕೂಡ ಮನಸ್ಸು ದೃಢವಾಗಿ ನಿಲ್ಲೋದಕ್ಕೆ ಅಸಾಧ್ಯ ಆಗತ್ತೆ. ಗಣಪತಿಯಲ್ಲಿಯೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಂಜನೇಯನ ಆರಾಧನೆ ಮಾಡಬೇಕು. ಇದು ಒಂದು ಸ್ವಲ್ಪ ಗೊಂದಲ ಉಂಟಾಗ್ಬೋದು, ಆದರೆ ನೀವು ಪ್ರಾರಂಭ ಮಾಡಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗುವಂಥದ್ದು. ಅದನ್ನು ಮಾಡಿ. ಹಾಗೆಯೇ ಇಲ್ಲಿ ಪೌರ್ಣಿಮೆ ಅನ್ನುವುದು ಉಂಟಾಗ್ತಕ್ಕಂಥದ್ದು ಈ ಒಂದು ಕನ್ಯಾ ರಾಶಿ ಪಂಚಮದಲ್ಲಿ. ಈ ವೃಷಭ ರಾಶಿಯಿಂದ ದ್ವಿತೀಯದ ಗುರು ಅತ್ಯುತ್ತಮವಾದ ಯಾವ ನಿಮ್ಮ ಕುಟುಂಬ ವರ್ಗ ಮತ್ತು ಮಿತ್ರವರ್ಗ, ಇದರಿಂದೆಲ್ಲ ಉತ್ತಮವಾದ ಸಹಾಯವನ್ನು ಮಾಡಲಿಕ್ಕೆ ಎಲ್ಲ ಜನ ಇರ್ತಾರೆ. ಉತ್ತಮವಾದಂತಹ ನಿಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡಿರುವ ಸಾಧ್ಯತೆಗಳಿರ್ತವೆ. ಅದನ್ನು ತೆಗೆದುಕೊಳ್ಳಿಕ್ಕೆ ನೀವೇ ಹಿನ್ನಡೆ ಮಾಡುವಂಥದ್ದು ಈ ಕೇತು ಮತ್ತು ಈ ಶುಕ್ರ ರವಿ ಕೇತುವಿನಿಂದ ಬಾಧಿತವಾಗಿರುವಂಥದ್ದು ಮತ್ತು ವ್ಯಯದಲ್ಲಿ ಬಂದಿರುವಂಥದ್ದು. ಪಿತೃವರ್ಗದವರು ಕೂಡ ನಿಮಗೆ ಒಳ್ಳೆಯ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದರೂ ಕೂಡ ನಿಮಗೆ ಅದನ್ನು ಗ್ರಹಿಸುವ ಶಕ್ತಿ ಇಂಥವರಿಂದಲೇ ಸಹಾಯ ಆಗುತ್ತೆ ನನಗಂತ ಗ್ರಹಿಸುವ ಶಕ್ತಿಯೇ ಇಲ್ಲದೆ ಹೋಗುವಂತೆ ಮಾಡುವಂಥದ್ದು ಕೇತು ದೋಷ. ಹಾಗಾಗಿ
ಆ ನಾಗಶಕ್ತಿಯ ವಿನಾಯಕನ ಆರಾಧನೆಯಿಂದ ಇದು ನಿಮಗೆ ಸುಲಭವಾಗಿ ಲಭ್ಯವಾಗುತ್ತೆ. ಗುರುಬಲದ ಫಲ ನಿಮಗೆ ಸಿಗುವುದಕ್ಕೆ ಸಾಧ್ಯ. ಕೇತುವಿನಿಂದ ಮೊದಲು ಗ್ರಸ್ತನಾಗುವಂತಹ ಗುರುವಾಗಿರುವುದರಿಂದಾಗಿ ನಿಮಗೆ ಗುರುಬಲದ ಫಲ ಸಿಗಬೇಕು ಅಂದರೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಬೇಕು. ಹಾಗಾಗಿ ಗುರುವನ್ನು ಪ್ರಾರ್ಥಿಸಿ ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡಬೇಕು. ಜೊತೆಗೆ ಈ ಪಂಚಮದಲ್ಲಿ ಪೌರ್ಣಿಮೆ, ಪಂಚಮಾಧಿಪತಿಯು ಈ ವೃಷಭದಿಂದ, ಪಂಚಮಾಧಿಪತಿ ಅಂತ ಬುಧನು ಈ ವೃಷಭದಿಂದಾಗಿ ಸಪ್ತಮ, ಅಷ್ಟಮ, ನವಮ, ದಶಮದಿಂದ ಏಕಾದಶಕ್ಕೆ ಪಂಚಮಾಧಿಪತಿ ಬರ್ತಾ ಇರುವುದು ಅತ್ಯುತ್ತಮವಾದಂಥ ಯೋಗ. ದ್ವಿತೀಯಾಧಿಪತಿಯಾದಂಥ ಬುಧ ಪಂಚಮಾಧಿಪತಿಯಾದಂಥ ಹಣಕಾಸು, ಕುಟುಂಬ, ಮಿತ್ರಕ್ಷೇತ್ರ, ಜೊತೆಗೆ ಜ್ಞಾನಕ್ಷೇತ್ರ, ಪಿತೃಕ್ಷೇತ್ರಾದಿಗಳ ಯೋಗ. ಈ ಒಂದು ಬುಧ ಗ್ರಹದಿಂದ, ಆಂಜನೇಯನ ಅನುಗ್ರಹದಿಂದ ನಿಮಗೆ ಪಿತೃವರ್ಗದ ಆಶೀರ್ವಾದ ಕೂಡ ಸಿಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಲ್ಲಿ ಈ ರಾಹುವಿನಿಂದ ಗ್ರಸ್ತತೆಯನ್ನು ಪಡೆದಂಥ ಬುಧ ನಂತರದಲ್ಲಿ ಮೀನರಾಶಿಗೆ ಹೋದಾಗ ಶನಿ ಬುಧನ ಯುತಿ ಉಂಟಾಗತ್ತೆ. ಈ ಶನಿ ಬುಧನ ಯುತಿ, ಕುಜ ಬುಧನ ಯುತಿ, ಶುಕ್ರ ಬುಧನ ಯುತಿ ಇತ್ಯಾದಿಗಳೆಲ್ಲವೂ ಲಭ್ಯವಾಗುವುದರಿಂದ ಏಕಾದಶದಲ್ಲಿ ಬುಧನು ಉತ್ತಮ ಫಲವನ್ನು ನೀಡುವಂತಹ ದ್ವಿತೀಯಾಧಿಪತಿ, ಹಣಕಾಸಿನಲ್ಲಿ ಉನ್ನತಿ, ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಇದ್ದವರಿಗೆ ಹಣಕಾಸಿನ ಉನ್ನತಿ ಸಿಗುವಂತಹ ಎಲ್ಲ ಲಕ್ಷಣಗಳು ಕಂಡುಬರ್ತದೆ. ಆದ್ದರಿಂದ ಆಂಜನೇಯನ ಆರಾಧನೆಯ ಜೊತೆಗೆ ಕೆಲವರಿಗೆ ದುರ್ಗಿಯ ಆರಾಧನೆ ಅವರ ಜಾತಕದ ಮೂಲಕ ಅಗತ್ಯ ಇರ್ತದೆ, ಕುಜನ ಆ ಒಂದು ಸ್ಥಿತಿಗತಿಗಳಿಂದ. ಇನ್ನು ಕೆಲವರಿಗೆ ರಾಹು ದಶೆಯೇ ನಡೀತಾ ಇದ್ದರೆ ಆಗ ಬುಧ ಕೆಲಸ ಮಾಡದೆ ಹೋಗುವಂಥ ಸಾಧ್ಯತೆ ಇದೆ, ಅತ್ಯಂತ ಸಾಲ ಆಗುವ ಯೋಗ ಬರ್ತದೆ. ಅಂದರೆ ರಾಹುವಿನ ಪ್ರಭಾವಕ್ಕೆ ಒಳಗಾದ ಆ ರಾಹುವಿನ ಪ್ರಭಾವದ ಸಮಯವನ್ನು ಅನುಭವಿಸುತ್ತಿರುವಂಥ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಸಾಲ ಬಾಧೆ ಕಾಡುವ ಎಲ್ಲ ಯೋಗಗಳು ಕಂಡುಬರುತ್ತೆ. ಏಕಾದಶದಲ್ಲಿರುವ ಬುಧ ಇದ್ದರೂ ಕೂಡ ಈ ಕಡೆ ಸಾಲ ಮಾಡುವ ಅನಿವಾರ್ಯತೆ ಉಂಟಾಗಿದ್ರೆ ಆಶ್ಚರ್ಯ ಇಲ್ಲ. ಆದ್ದರಿಂದ ಅದಕ್ಕೆ ಆಂಜನೇಯನ ಆರಾಧನೆ ಮತ್ತು ನಿಮ್ಮ ನಿರ್ಣಯಗಳು ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂದರೆ ಉತ್ತಮವಾದ ನಿರ್ಣಯವನ್ನು ಆಂಜನೇಯನ ಆರಾಧನೆ ಮೂಲಕ ತೆಗೆದುಕೊಂಡು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಸಮಯವನ್ನು ಸರಿಯಾಗಿ ಗಮನಿಸ್ತಾ ಹೋಗಬೇಕಾಗತ್ತೆ. ಹಿಡಿದಿದ್ದನ್ನು ಬಿಡದೇ ಇರುವ ನಿಟ್ಟಿನಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ಇನ್ನು ಈ ಒಂದು ಷಷ್ಠಾಧಿಪತಿ ಶುಕ್ರ ವ್ಯಯ, ಅನಾರೋಗ್ಯದ ಬಗ್ಗೆ ಈಗಾಗಲೇ ಹೇಳಿದ್ವಿ. ಇನ್ನು ಪೂರ್ಣಿಮೆ ಎನ್ನುವಂಥದ್ದು ಪಂಚಮದಲ್ಲಿ ಉಂಟಾಗುವುದರಿಂದ ಪೌರ್ಣಿಮೆಯ ದಿನ ಈ ಕೇತು ಮತ್ತು ರಾಹುವಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮ ಉತ್ತಮವಾದ ಸಂಕಲ್ಪವನ್ನು, ಯಾವ್ಯಾವ ರೀತಿಯ ತೊಂದರೆಗಳಿದೆ ನಿಮಗೆ ಅದನ್ನು ಪೂರ್ಣಿಮೆಯ ಸಂಜೆಯ ಸಮಯದಲ್ಲಿ, ಪೂರ್ಣಿಮೆಯ ಚಂದ್ರೋದಯದ ನಂತರದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಸಾವಿರಾರು ಜಪಗಳನ್ನು ಮಾಡಿ ಅದಕ್ಕೆ ಹಾಲು, ಜೇನುತುಪ್ಪ ಇತ್ಯಾದಿ ತರ್ಪಣಗಳನ್ನು ಕೊಡ್ತಕ್ಕಂಥದ್ದು ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಜೊತೆಗೆ ಈ ಒಂದು ಪೌರ್ಣಿಮೆಯ ದಿನ ಸಂಕಲ್ಪಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಕುಲಕ್ಕೂ ವಿಶ್ವಕ್ಕೂ ಕೂಡ ಶಾಂತಿಯನ್ನು ಬಯಸಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು, ಪೂಜಾರಾಧನೆ, ನಾವು ಹೇಳುವಂಥದ್ದು ಮೂರ್ತಿಯನ್ನು ತಂದಿಟ್ಟೆ ಪೂಜೆ ಮಾಡಿ, ಫೋಟೋ ಪೂಜೆ ಮಾಡಿ ಅಂತಿಲ್ಲ. ಮನಸ್ಸಿನಲ್ಲಿ ಸಂಕಲ್ಪಿಸಿ ಅದನ್ನು ಈಗಾಗಲೇ ನಾವು ವಿಡಿಯೋದ ಕೊನೆಗೂ ಕೂಡ ಹಾಕ್ತಾ ಇದ್ದೇವೆ. ಅದನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ಆ ಭಕ್ತಿಪೂರ್ವಕವಾಗಿ ಆನಂದಿಸ್ತಾ ಆ ಒಳಗಡೆಯ ಚೈತನ್ಯ ಶಕ್ತಿಗೆ ಪರಮಾನಂದ ಆಗುವ ರೀತಿಯಲ್ಲಿ ನೀವು ಅದನ್ನು ಅನುಭವಿಸ್ತಾ ಆ ಒಂದು ಪೂಜಾ ವಿಧಾನದಲ್ಲಿ ಬಂದಂತೆ ಅದನ್ನೇ ಕಲ್ಪಿಸಿಕೊಂಡು ಪರಿಕಲ್ಪಿಸಿಕೊಂಡು ಆರಾಧನೆಯನ್ನು ಮಾಡಿದಾಗ ಪೌರ್ಣಿಮೆಯ ದಿನದ ಜಪ ಮತ್ತು ನಿಮ್ಮ ಸಂಕಲ್ಪದಿಂದ ಆಗುವಂತಹ ಪೂಜೆ ಸಂಪೂರ್ಣ ಫಲವನ್ನು ನೀಡಿ ಈ ಎಲ್ಲ ರೀತಿಯಾದಂತಹ ದೋಷಗಳ, ಕೇತು ದೋಷಾದಿಗಳ ನಿವಾರಣೆಯನ್ನು ಮಾಡುವುದರ ಜೊತೆಗೆ ಪೌರ್ಣಿಮೆಯ ದಿನದ ನಿಮ್ಮ ಸಂಕಲ್ಪ ಲೌಕಿಕವಾದ ಎಲ್ಲ ವ್ಯವಹಾರಗಳಲ್ಲಿ ನಿಮಗೆ ಉನ್ನತಿಯನ್ನು ನೀಡಬಲ್ಲದು, ಸಾಲ ಬಾಧೆಯಿಂದ ಮುಕ್ತಿ ಮಾಡಬಲ್ಲದು. ಅದನ್ನು ಯಾವ ಪ್ರಮಾಣದಲ್ಲಿ ಆಗುತ್ತೆ ಅಂದರೆ ಒಬ್ಬೊಬ್ಬರು ಒಂದೊಂದು ಪ್ರಮಾಣದ ಸಾಲದಲ್ಲಿ ಇರ್ತಾರೆ. ಅದಕ್ಕೆ ಅನೇಕ ವಿಧವಾದ ವ್ಯತ್ಯಾಸ ಹೇಗಿರುತ್ತೋ ಹಾಗೆ ನಿಮ್ಮ ಶ್ರದ್ಧಾ ಭಕ್ತಿಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅದನ್ನು ಅನುಸರಿಸಿ ಫಲ ಲಭ್ಯವಾಗುತ್ತೆ. ಇನ್ನು ಸಪ್ತಮಾಧಿಪತಿಯಾದ ಕುಜನೂ ಕೂಡ ಏಕಾದಶಿಯಲ್ಲಿ ಬರ್ತಾ ಇರುವಂಥದ್ದು ಅತ್ಯುತ್ತಮವಾದ ಯೋಗ. ಈ ಸಂಗಾತಿ ಇತ್ಯಾದಿಗಳಿಂದಾಗಿ ಉತ್ತಮವಾದಂತಹ ಫಲವನ್ನು ಕೊಡುವಂತಹ ಯೋಗ ಕುಜನ ಗ್ರಹದಿಂದ ಕೆಲವರಿಗೆ ಲಭ್ಯವಾದರೆ, ವ್ಯಯಾಧಿಪತಿಯಾಗಿದ್ದರಿಂದ ಮತ್ತು ಶನಿ ಕುಜ ಯುತಿ ಆಗೋದ್ರಿಂದ ಗಂಡ ಹೆಂಡತಿಯಲ್ಲಿ ಮನಸ್ತಾಪ ಮತ್ತು ವಿಚ್ಛೇದನ ಕ್ರಿಯೆಗಳು ಕೂಡ ಕೆಲವರಿಗೆ ಉಂಟಾಗಬಹುದು, ಅವರವರ ಜಾತಕದ ಫಲ ಮತ್ತು ಈಗಿನ ನಡೆ ನುಡಿಗಳ ಆಧಾರದ ಮೇಲೆ. ಅದರ ಮೇಲೆ ಅವಲಂಬಿತವಾಗಿ ಅನೇಕರಿಗೆ ಶನಿ ಕುಜ ಜೊತೆಗಿದ್ರು ಆ ವಿಚ್ಛೇದನ ಕ್ರಿಯೆ, ಡೈವರ್ಸ್ ಆಗೋದಿಲ್ಲ, ಕೆಲವರಿಗೆ ಖಂಡಿತ ಆಗತ್ತೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಶನಿ ಕುಜನ ದೋಷ ನಿವಾರಣೆಗಾಗಿ
ಅತಿ ಮುಖ್ಯವಾಗಿ ಆಂಜನೇಯನ ಆರಾಧನೆಯನ್ನು ಮತ್ತು ನಿಮ್ಮ ಜಾತಕದ ಪರಿಶೀಲನೆ ಮೂಲಕ ನಿರ್ಧಾರ ತೆಗೆದುಕೊಳ್ಳಬೇಕಾದ ಅಗತ್ಯ ಇದೆ. ಮತ್ತು ಈ ಅಷ್ಟಮದ ಅಧಿಪತಿ ಗುರು ದ್ವಿತೀಯದಲ್ಲಿ ಇರುವುದರಿಂದ, ಗುರುವಿನ ದೃಷ್ಟಿ ಅಷ್ಟಮದಲ್ಲಿ ಇರುವುದರಿಂದ ಯಾವುದೇ ಪ್ರಬಲವಾದ ಕಂಟಕಾದಿಗಳ ಗೋಚಾರದ ಮೂಲಕ ಇಲ್ಲ. ನಿಮ್ಮ ಜಾತಕದಲ್ಲಿ ನಿಮಗೆ ಕಂಟಕದ ಸಮಯ ಬಂದರೆ ಮಾತ್ರ ದಯವಿಟ್ಟು ಅದರ ಬಗ್ಗೆ ಗಮನಿಸಬೇಕಾಗ್ಬೋದು. ಅಂತಹ ಒಂದು ದೋಷಗಳು ಈಗ ಕಂಡು ಬರೋದಿಲ್ಲ. ಇನ್ನು ಭಾಗ್ಯಾಧಿಪತಿಯಾದ ಶನೇಶ್ವರನು ಏಕಾದಶದಲ್ಲಿರುವುದು ಕುಲದೇವತಾ ಆರಾಧನೆಯ ಅತಿ ದೊಡ್ಡ ಫಲವನ್ನು ಪಡೆಯುವಂತಹ ಯೋಗವನ್ನು ಈ ಒಂದು ಶನೇಶ್ವರನೇ ನೀಡ್ತಾ ಇದ್ದಾನೆ. ಇದು ಅತಿ ಉತ್ತಮವಾದ ಫಲವನ್ನು ಪಡೆಯುವಂತಹ ಮಹಾಯೋಗ, ಅಧ್ಯಾತ್ಮ ಯೋಗ ಕೂಡ. ಈ ಅಮಾವಾಸ್ಯೆ ಎಂದು ನೀವು ಮಾಡುವಂತಹ ಅಧ್ಯಾತ್ಮ ಚಿಂತನೆಯ ಯಾವ ಸಂಕಲ್ಪ ಇದೆ ಅದು ಅತಿ ಉತ್ತಮವಾದಂತಹ ಫಲವನ್ನು ನಿಮಗೆ ನೀಡಲಿಕ್ಕೆ ಖಂಡಿತವಾಗಿ ಅವಕಾಶ. ಏಕಾದಶದಲ್ಲಿ ಅಮಾವಾಸ್ಯೆ ಆಗ್ತಾ ಇರುವಂಥದ್ದು. ಇನ್ನು ದಶಮದಲ್ಲಿ ಯಾವ ಉದ್ಯೋಗ ಸ್ಥಾನದಲ್ಲಿ ಅಸ್ಥಿರತೆಯ ಭಾವ ಅನೇಕರಿಗೆ ಕಂಡುಬರುತ್ತೆ. ಜಗತ್ತಿನಾದ್ಯಂತ ಇದರ ಒಂದು ಉಲ್ಬಣ ಸ್ಥಿತಿ ಕೂಡ ಇದೆ. ಜೊತೆಗೆ ಈ ಒಂದು ಕುಜರಾಹುವಿನ ಯುತಿಯಿಂದಾಗಿ ಯುದ್ಧ ಇತ್ಯಾದಿಗಳಿಂದ ಉದ್ಯೋಗಗಳು ಅಸ್ಥಿರತ್ವವನ್ನು ಪಡಿತಾ ಇದೆ. ಇದಕ್ಕೆ ಅನೇಕರು ಸ್ವಾಭಾವಿಕವಾಗಿ ಸಾಮಾಜಿಕ ಸುನಾಮಿಯಲ್ಲಿ ಬಾಧಿತರಾಗುವ ಲಕ್ಷಣಗಳಿರುವುದರಿಂದ ಬಹಳ ಎಚ್ಚರಿಕೆ ಬೇಕು. ಇದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯ ಜೊತೆಗೆ ಆಂಜನೇಯನ ಆರಾಧನೆ ಅತ್ಯಂತ ಅಗತ್ಯವಾಗಿ ಕಂಡು ಬರ್ತಾ ಇದೆ ಬುಧಗ್ರಸ್ತತೆಯಿಂದಾಗಿ. ಹಾಗೂ ದುರ್ಗಿಯ ಆರಾಧನೆ ಕೂಡ ಅನಿವಾರ್ಯವಾಗಿ ಕೆಲವರಿಗೆ ಕಂಡುಬರುತ್ತೆ. ಅವರವರ ಜಾತಕದ ಮೇಲೆ, ಅವರ ಸಮಯವನ್ನು ಅವಲಂಬಿಸಿ, ಪ್ರಾದೇಶಿಕತೆಯನ್ನು ಅವಲಂಬಿಸಿ ಇವೆಲ್ಲವೂ ಕೂಡ ಆ ಒಂದು ಅಂಶವನ್ನು ಹೇಳ್ತಾ ಇದೆ. ಅದಕ್ಕೋಸ್ಕರವಾಗಿ ಉದ್ಯೋಗದ ವಿಚಾರದಲ್ಲಿ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಲೇಬೇಕಾದಂಥ ಅನಿವಾರ್ಯತೆಗಳು ತುಂಬ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಜೊತೆಗೆ ಅಸ್ಥಿರತೆಯನ್ನು ಕಾಡ್ತಾ ಇದೆ. ಅಸ್ಥಿರತ್ವವನ್ನು ರಾಹು ಉಂಟು ಮಾಡ್ತಾ ಇದ್ದಾನೆ. ದಯವಿಟ್ಟು ನಾಗಶಕ್ತಿ ವಿನಾಯಕನ ಆರಾಧನೆಯ ವಿಚಾರದಲ್ಲಿ ನೀವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೌರ್ಣಿಮೆಯ ಸಂಜೆಯಲ್ಲಿಂದು 2 ತುಪ್ಪದ ದೀಪಗಳನ್ನು ಅಂಟಿಸಿ ಅದರ ಜೊತೆ ಬೆಳಗುವ ಮೂಲಕವಾಗಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದ್ದಾರೆ. ಯಾಕೆಂದರೆ ರಾಹು ಇದ್ದರೆ ಈಗ ಒಳ್ಳೆ ಉದ್ಯೋಗ ಇದ್ದರೂ ಕೂಡ ನಾಳೆ ಏನಾಗುತ್ತೇನೋ ಭಯ ಉಂಟು ಮಾಡ್ತಾನೆ, ಅಸ್ಥಿರತ್ವವನ್ನು ಉಂಟು ಮಾಡ್ತಾನೆ. ಅದು ಆಗತ್ತೆ ಕೂಡ. ಹಾಗಾಗಿ ಅದು ತುಂಬ ಸಂದೇಹವನ್ನು ಉಂಟು ಮಾಡ್ತಕ್ಕಂತಹ ವೃಷಭ ರಾಶಿಯವರಿಗೆ ದಶಮದಲ್ಲಿ ರಾಹುವಿನ ಸ್ಥಿತಿ ಏನಿದೆ, ಉದ್ಯೋಗದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡ್ತಕ್ಕಂತಹ ಜಾಗತಿಕ ಮಟ್ಟದಲ್ಲಿ ಇದರ ದೋಷಗಳು ಕಂಡು ಬರ್ತಾ ಇರುವಾಗ ಸ್ವಾಭಾವಿಕವಾಗಿಯೇ ಬಂದು ಎಲ್ಲ ರಾಶಿಯವರಿಗೂ ತೊಂದರೆಯನ್ನು ಕೊಡುವಂತಹ ಸ್ಥಿತಿಗತಿಗಳಿದೆ. ಅದರಲ್ಲೂ ಕೂಡ ವೃಷಭ ರಾಶಿಯವರಿಗೆ ದಶಮದಲ್ಲಿ ಉದ್ಯೋಗ ಸ್ಥಾನದಲ್ಲಿ ರಾಹು ಇರುವುದರಿಂದಾಗಿ ಎಂತಹ ಮಹಾಯೋಗಗಳಿದ್ದರೂ ಇಲ್ಲಿ ಅಸ್ಥಿರತ್ವ ಕಾಡುವಂಥ ಎಲ್ಲ ಸಂದರ್ಭಗಳು ಕಾಣುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ನಿತ್ಯವೂ ಮಾಡ್ತಾ ಮಾನಸ ಪೂಜೆಯನ್ನು ಮಾಡಿ, ಹಾಗೂ ಈ ಪೌರ್ಣಿಮೆ ದಿವಸ ಓಂ ನಾಗಶಕ್ತಿ ವಿನಾಯಕ ನಮಃ ಅಂತ ಯಥಾಶಕ್ತಿ ಸಾವಿರಾರು ಜಪಗಳನ್ನು ಮಾಡುವ ಮೂಲಕವಾಗಿ ಆ ಒಂದು ಸ್ಥಿರತ್ವವನ್ನು ಮನಸ್ಸಿಗೆ ತಂದುಕೊಳ್ಳಿ. ಆಗ ನಿಮ್ಮ ಯೋಗ ಕೂಡ ಅಲ್ಲಿ ಸ್ಥಿರತ್ವದ ಕಡೆಗೆ ಹೋಗಬಲ್ಲದು. ಆದ್ದರಿಂದಾಗಿ ಆ ಒಂದು ಉದ್ಯೋಗದ ಸ್ಥಿರತ್ವಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ. ಹಾಗೆಯೇ ನಿಮಗೆ ಅತ್ಯಂತ ಅಸ್ಥಿರತ್ವ ಕಾಡ್ತಾ ಇದ್ದಲ್ಲಿ ಖಂಡಿತವಾಗಿಯೂ ನಾಗಶಕ್ತಿ ವಿನಾಯಕನ ದೇವಾಲಯದ ನಿರ್ಮಾಣ ಆಗ್ತಾ ಇದೆ. ನೀವು ಕೊಡುವ ಭಕ್ತಿ ರೂಪದ 1 ರೂಪಾಯಿ ಕಾಣಿಕೆಯು ನಿಮ್ಮ ಕುಲವನ್ನು ಉದ್ಧಾರ ಮಾಡಬಲ್ಲದು. ಅದು ದಾನವಾಗಿ, ಅದಕ್ಕೆ ಇರುವಂತಹ ಶ್ರೇಷ್ಠತೆ ಅಷ್ಟು. ಹಾಗಾಗಿ ಭಕ್ತಿಪೂರ್ವಕವಾಗಿ ಕಳಿಸಿದರೆ ಮಾತ್ರ ನಾವು ಸ್ವೀಕಾರ ಮಾಡ್ತೇವೆ. ಹಾಗಾಗಿ ಆ ಭಕ್ತಿಪೂರ್ವಕವಾಗಿ ನಿಮಗೆ ಕಾಣಿಕೆಯನ್ನು ಕಳಿಸ್ಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀವಿ. ವಿಡಿಯೋದ ಕೊನೆಯಲ್ಲಿ ಸರಿಯಾಗಿ ನೋಡಿ. ಹಾಗೆ ಈ ಒಂದು ಏಕಾದಶದಲ್ಲಿ ಬರುವಂತಹ ಕುಜ ಬುಧ ಶನೇಶ್ವರರ ಒಂದು ಶನಿ ಕುಜ ಯುತಿಯಿಂದಾಗಿ ಆಗುವಂತಹ ದೋಷಗಳು ಅನೇಕರಿಗೆ ಬಾಧಿತವಾಗುವ ಸಾಧ್ಯತೆಗಳು ಅತಿ ಹೆಚ್ಚು ಕಾಣುವುದರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಇತ್ಯಾದಿಗಳನ್ನ ದಯವಿಟ್ಟು ಮಾಡಿಕೊಳ್ಳದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳದೆ, ಪರಸ್ಪರ ಸ್ನೇಹದಿಂದ ಇರುವ ಮೂಲ ಉದ್ದೇಶ, ವಿವಾಹದ ಉದ್ದೇಶ ಏನಿತ್ತಲ್ಲ ಅದನ್ನು ನೆನೆಸ್ಕೊಳ್ಳಿ. ಅನೇಕರು ಹೀಗೆ ಆಗತ್ತೆ ಜೀವನದಲ್ಲಿ. ಏನಾಗತ್ತೆ ಅಂತಂದರೆ, ಶಾಲಾ ಕಾಲೇಜುಗಳಲ್ಲಿ ನಾವು ನೋಡಿದಾಗೆ ಬಂದು ಸೇರಿರೋದು ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂಥೇಳಿ. ಆದರೆ ಅಲ್ಲಿ ಬಂದು ಪಾಲಿಟಿಕ್ಸ್ ಶುರು ಮಾಡ್ಕೊಂಡಿರ್ತಾರೆ. ಶಿಕ್ಷಣ ಕೊಡೋ ಬದಲು ಪಾಲಿಟಿಕ್ಸ್ ಶುರು ಮಾಡಿರ್ತಾರೆ. ಅವ್ರು ಬಂದು ಉದ್ದೇಶ ಒಂದು, ಮಾಡ್ತಾ ಇರೋದೊಂದು. ಇದು ಎಲ್ಲ ಕಂಪ್ನಿಗಳಲ್ಲಿ, ಎಲ್ಲ ಸಂಸ್ಥೆಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಹೇಳೋದು, ಇಂತಹ ಒಂದು ನೀಚತ್ವದ ಮನಸ್ಥಿತಿಗೆ ಹೋಗ್ಬಿಡ್ತಾರೆ ಅನೇಕರು. ಯಾಕೆ ಅಂತ ಕೇಳಿದರೆ ಮೂಲ ಉದ್ದೇಶ ಮರ್ತು ಹೋಗ್ತಾರೆ. ಕೆಲವರಿಗೆ ಇದೇ ಸಮಸ್ಯೆ. ಮದುವೆ ಆದಮೇಲೆ, ಮದುವೆ ಆಗೋ ಒಳ್ಳೆ ಜೀವನ ಮಾಡಬೇಕು ಅನ್ನೋ ಪರಿಕಲ್ಪನೆ. ಆದರೆ ಮದುವೆ ಆದ ಮೇಲೆ ಅದು ಏನು ತೊಂದರೆ ಆಗಿಬಿಡ್ತದೆ ಗೊತ್ತಿಲ್ಲ. ಮಾನಸಿಕವಾಗಿ ಅವರ ಪೂರ್ವಜನ್ಮದ ಪಾಪಾಂಶಗಳು, ಅವರ ನಡೆನುಡಿಗಳು ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಆಗದೇನೆ ಅನೇಕ ವಿಧದಲ್ಲಿ ಆ ಒಬ್ಬರಿಗೊಬ್ಬರಿಗೆ ಮಾನಸಿಕವಾದಂತಹ
ಆ ವಿಚ್ಛೇದನ ಪರಿಸ್ಥಿತಿಯವರೆಗೆ ತೆಗೆದುಕೊಂಡು ಹೋಗುವಂಥದ್ದು ಶನಿ ಕುಜನ ಒಂದು ಪ್ರಾಬಲ್ಯತೆಯಿಂದಾಗಿ. ಆದ್ದರಿಂದ ಈ ಶನಿ ಕುಜನ ಪ್ರಾಬಲ್ಯತೆ ಬಂದಾಗ ಆದಷ್ಟು ಸಹನೆಯನ್ನು ಇಟ್ಟುಕೊಳ್ಬೇಕು. ಸಿಟ್ಟು ಮಾಡಿದ ವ್ಯಕ್ತಿಗೆ ವಿಚ್ಛೇದನ ಕಟ್ಟಿಟ್ಟ ಬುತ್ತಿಯಾಗಿ ಹೋಗಿಬಿಡುತ್ತೆ. ಆದ್ದರಿಂದಾಗಿ ಕುಜ ಪ್ರಭಾವಕ್ಕೆ ಒಳಗಾಗುವವರು ಕುಜ ದೋಷಕ್ಕೆ ಒಳಗಾಗಿ ಅನಿವಾರ್ಯವಾಗಿ ವಿಚ್ಛೇದನಾದಿ ಕ್ರಿಯೆಗಳಾಗುತ್ತೆ. ಆಗ ವೃಷಭ ರಾಶಿಯಿಂದ ಏಕಾದಶದಲ್ಲಿ ಲಾಭದಲ್ಲಿ ಸಂಪೂರ್ಣ ನಷ್ಟತೆಯನ್ನು ಅನುಭವಿಸುವಂಥ ಯೋಗ. ಹಾಗಾಗಿ ಲಾಭ ಮತ್ತು ನಷ್ಟ ಎರಡನ್ನು ಆ ವ್ಯಕ್ತಿಯ ನಡೆನುಡಿಯಿಂದಲೇ ಪಡೀತಾನೆ. ಈ ಕುಜ ಅತಿಯಾದ ಸಿಟ್ಟನ್ನು ಮಾಡುವಂತಹ, ಅತಿ ಟೆನ್ಷನ್ಗೆ ಒತ್ತಡಕ್ಕೆ ಒಳಗಾಗುವಂತಹ, ಸಣ್ಣದನ್ನು ಅತಿ ಬೇಗ ಅತ್ಯಂತ ಒತ್ತಡವಾಗಿ ತೆಗೆದುಕೊಳ್ಳುವಂಥ ವ್ಯಕ್ತಿಗಳಿದ್ದಲ್ಲಿ ಅವರಿಗೆ ನಷ್ಟವೇ ಜಾಸ್ತಿ ಆಗ್ಬೋದು. ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗಿ ಅತಿಯಾದ ಸಾಲಬಾಧೆ ಕಾಡಬಹುದು. ಅದಕ್ಕಾಗಿ ಎಚ್ಚರವನ್ನು ವಹಿಸಿ. ಹಾಗೆಯೇ ಈ ಒಂದು ವ್ಯಯಾಧಿಪತಿಯಾದ ಕುಜನೂ ಲಾಭಸ್ಥಾನದಲ್ಲಿದ್ದು ಲಾಭವನ್ನು ನಷ್ಟ ಮಾಡುವ ಯೋಗವನ್ನು ಕೂಡ ಇದೇ ಕುಜನು ಕೊಡ್ತಾನೆ. ಇದೇ ಕುಜನು ಸಹನೆಯನ್ನು ಇಟ್ಟುಕೊಂಡಂಥ ವ್ಯಕ್ತಿಗೆ ಅತ್ಯಂತ ದೊಡ್ಡ ಲಾಭವನ್ನು, ಭೂಯೋಗವನ್ನು, ಬಂಗಾರ ಯೋಗವನ್ನು ಕೊಡ್ತಾನೆ. ಯಾರು ಈ ಒಂದು ಸಪ್ತಮಾಧಿಪತಿಯಾದ ಕುಜನಾಗಿರೋದ್ರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅತ್ಯಂತ ಸಹನೆ, ಪ್ರೀತಿ, ವಿಶ್ವಾಸಗಳಿದ್ದಲ್ಲಿ ಅವರು ಉತ್ತಮ ಲಾಭ ಅಂಶವನ್ನು ಪಡೆಯುವ ಯೋಗ್ಯತೆಯನ್ನು ಪಡಿತಾರೆ. ಇಲ್ಲಿ ಒಬ್ಬರಿಗೊಬ್ಬರು, ಉದಾಹರಣೆಗೆ ಅನೇಕ ಜಾತಕಗಳ ವಿಮರ್ಶೆ ಮಾಡುವಾಗ ಹೆಂಡತಿಗೆ ಬೈದ ದಿವಸ ಉದ್ಯೋಗದಲ್ಲಿ ತೊಂದರೆ ಆಗ್ತದೆ. ಹೇಗೆ ರಿಮೋಟ್ ಕೆಲಸ ಮಾಡೋದು ಒಂದಕ್ಕೊಂದು ಹೇಗೆ ಗೊತ್ತಾಗುವುದಿಲ್ವ ಲಿಂಕು, ಇಲ್ಲೂ ಹಾಗೇ ಇರ್ತದೆ ಅನೇಕರ ಜಾತಕದಲ್ಲಿ. ಇಲ್ಲಿ ಏನೋ ಮಾಡ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾದಂತಹ ಕಣ್ಣಿಗೆ ಕಾಣದೇ ಇರುವಂತಹ ಅನೇಕ ದೋಷಗಳು ಮನುಷ್ಯನಿಗೆ ಬಾಧಿಸ್ತಾ ಇದೆ. ಇದನ್ನೇ ದೋಷ ಅಂತ ಕರೆಯೋದು. ಹಾಗಾಗಿ ದೇವರ ಮೊರೆ ಹೋಗ್ತಾರೆ ಜನ. ಎಲ್ಲಿ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವ ಸ್ಥಿತಿಗತಿಗಳಿದೆ. ನಾವೇ ಬುದ್ಧಿವಂತರು ಅಂತ ಎಷ್ಟೇ ಹೇಳಿದರೂ ಕೂಡ ಹಿಂದ್ಗಡೆ ಭಗವಂತ ನಮ್ಮನ್ನು ಆಟ ಆಡಿಸ್ತಾನೆ ಇರ್ತಾನೆ. ಅದೇ ನಮ್ಮ ಪೂರ್ವ ಜನ್ಮದ ಪಾಪಾದಿಗಳ ಯೋಗಗಳು. ಅದನ್ನು ನಾವು ಪಡೆಯುವಾಗ, ಉತ್ತಮ ಯೋಗವನ್ನು ಪಡೆಯುವಾಗ ಇದೇ ಒಂದು ಉದಾಹರಣೆಯನ್ನು, ಹೆಂಡತಿ ಗಂಡ ಉತ್ತಮವಾದ ಮನಸ್ಥಿತಿಯಲ್ಲಿ ಇದ್ದರೆ ಆಗ ಇವರಿಗೆ ಅತ್ಯಂತ ದೊಡ್ಡ ಲಾಭಾಂಶ ಇದರಿಂದ ಉಂಟಾಗುತ್ತೆ, ಕುಜ ಏಕಾದಶತ್ವದಿಂದ. ಅದೇ ಇವರು ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾ ಇದ್ರೆ ವ್ಯಯಾಧಿಪತಿಯಾದ ಕುಜನು ವ್ಯಯಾಧಿಪತಿಯ ಸ್ಥಾನದ ಒಂದು ವ್ಯವಸ್ಥೆಯನ್ನು ಕೊಡ್ತಾನೆ ಶನೇಶ್ವರನ ಮೂಲಕ. ಆಗ ಇದ್ದಿದ್ದನ್ನು ಕಳ್ಕೊಳ್ಳುವ ಯೋಗ ಉಂಟಾಗ್ಬಿಡ್ತದೆ. ಗಳಿಸುವ ಯೋಗದಿಂದ ಕಳ್ಕೊಳ್ಳುವ ಯೋಗಕ್ಕೆ ನಮ್ಮ ನಡೆನುಡಿಗಳೇ ಮುಖ್ಯ ಕಾರಣವಾಗ್ತವೆ ಅಂತ ಹೇಳ್ತಾ, ಮಿತ್ರರೇ, ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡ್ತೀರಾ. ನಿಮ್ಮ ಸಂಸ್ಕಾರಕ್ಕೆ ನನ್ನ ಧನ್ಯವಾದಗಳು. ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಉತ್ತಮವಾದ ಫಲ ಅವರಿಗೂ ಸಿಗುವಂತೆ ನೀವು ಬಯಸುವ ನಿಮ್ಮ ಉತ್ತಮ ಆ ಒಂದು ವಿಶಾಲ ಮನೋಭಾವನೆಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಹಾಗೆ ಶೇರ್ ಜೊತೆಗೆ ಕಾಮೆಂಟ್ ಮತ್ತು ಲೈಕ್ ಕೂಡ ಮಾಡಿ ಅಂತ ಆತ್ಮೀಯವಾಗಿ ವಿನಂತಿ ಮಾಡಿಕೊಡ್ತೇನೆ. ಮುಂದಿನ ಪೂಜಾ ವಿಧಾನವನ್ನು ಸರಿಯಾಗಿ ಗಮನಿಸಬೇಕಾಗಿ ನಾನು ಮತ್ತೆ 2ನೇ ಬಾರಿ ಅಪ್ಡೇಟ್ ಮಾಡ್ತಾ ಇರುವಂತಹ ಈ ಪೂಜಾ ವಿಧಾನ ಆಗಿದ್ದರಿಂದ ಸರಿಯಾಗಿ ಸಂಪೂರ್ಣ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮಸ್ತೆ ಮಿತ್ರರೇ, ಫಾಲ್ಗುಣ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಲಕ್ಕಿ ಕಾಮೆಂಟ್ಗೆ ಈ ಬಾರಿ ಸುರೇಶ್ ರಾಮಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ನಮಸ್ತೆ ಸುರೇಶ್ ರಾಮಸ್ವಾಮಿ ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳೊಂದಿಗೆ. ತಮ್ಮ ಕಮೆಂಟ್ ಹೀಗಿದೆ: ಎಷ್ಟೇ ಮನಸ್ಸಿಗೆ ನೋವು ಆದರೂ ಬೇಜಾರು ಆಗಬಾರ್ದು ಅಂತ ಹೇಳಿದ್ರಿ, ಆದರೆ ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯುವ ಛತ್ರಿ ಬುದ್ಧಿ ಇರುವವರು ಇದ್ದಾರಲ್ಲ ಗುರುಗಳೇ, ಅವರನ್ನು ಹೇಗೆ ನಿಭಾಯಿಸಬೇಕು ಎಂಬುದಾಗಿ ಕೇಳಿದ್ದೀರಾ. ಮೊದಲನೇ ವಾಕ್ಯ, ಎಷ್ಟೇ ಮನಸ್ಸಿಗೆ ನೋವಾದರೂ ನಾವು ಬೇಜಾರಾಗಬಾರ್ದು ಅಂತ ಅರ್ಥ ಅಲ್ಲ. ನಾವು ಬೇಜಾರಾಗೋದಕ್ಕೆ ಕಾರಣ ಮನಸ್ಸಿಗೆ ನೋವಾದಾಗ. ಮನಸ್ಸಿಗೆ ನೋವನ್ನೇ ಮಾಡ್ಕೊಳ್ಬೇಡಿ. ಉದಾಹರಣೆಗೆ ಯಾರೋ ನಮಗೆ ಬೈದರು ಅಥವಾ ಇನ್ನೇನು ಹೇಳಿದ್ರು ಅಂತಾದರೆ ನಾವು ಅದನ್ನು ಸ್ವೀಕರಿಸುವಾಗ ನೋವಿನ ರೂಪದಲ್ಲಿ ನಾವು ಸ್ವೀಕರಿಸಬಾರ್ದು ಎಂಬುದಾಗಿ ನಮ್ಮ ಮಾತಿನ ಅರ್ಥ. ಹೇಗೆ ಅಂತ ಕೇಳಿದರೆ, ಅವರು ನಮ್ಮ ಮನಸ್ಸನ್ನು ನೋಯಿಸುವುದಕ್ಕೆ, ನಮಗೆ ಬೇಸರ ಮಾಡುವುದಕ್ಕಾಗಿಯೇ ಅವರು ಬೈತಾ ಇರ್ತಾರೆ. ಅವರ ಉದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರದು. ಅವರ ದುರುದ್ದೇಶವನ್ನು ಈಡೇರಿಸುವುದು ನಮ್ಮ ಕರ್ತವ್ಯ ಆಗಬಾರ್ದು. ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು. ಅವರ ಉದ್ದೇಶವನ್ನೇ ಈಡೇರಿಸುವುದು, ಅವರು ನಮಗೆ ಬೇಸರ ಆಗಲಿ ನೋವಾಗಲಿ ಅಂತಲೇ ಮಾತನಾಡ್ತಾರೆ. ಅದಿಲ್ಲದಿದ್ದರೆ ಯಾಕೆ ಹಾಗೆ ಮಾತಾಡ್ತಾರೆ? ಆ ಉದ್ದೇಶ ಈಡೇರಿಸುವ ಅನಿವಾರ್ಯತೆ ನಮಗೇನಿರುವುದಿಲ್ಲ. ಆದ್ದರಿಂದಾಗಿ ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿದ್ದಾಗ ಅವರ ಉದ್ದೇಶ ವಿಫಲವಾಗ್ತದೆ. ಇದು ಮೊದಲನೇದು. ಎರಡನೇದು, ಈಗ ಉದಾಹರಣೆ, ಅವರು ಬೈದಾಗ ನನಗೆ ಮನಸ್ಸು ನೋವಾಯಿತು ಅಂತಂದರೆ ತಪ್ಪು. ಅವ್ರು ಬೈದರೂ ನನಗೆ ಮನಸ್ಸು ನೋವಾಗಿಲ್ಲ ಅಂದರೆ ನಾನು ಅವರ ಅಧೀನದಲ್ಲಿ ನಾನು ಕೆಲಸ ಮಾಡಿಲ್ಲ, ನನ್ನ ಮನಸ್ಸು ಅತ್ಯಂತ ಸ್ಥಿರತ್ವದಿಂದ ಇದೆ ಅಂತ ಅರ್ಥ. ಹಾಗಾಗಿ ಉದ್ವೇಗಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಇನ್ನು ರಿಲೇಟಿವ್ಸ್ನಲ್ಲಿ ಟೋಪಿ ಹಾಕಿ ಆಸ್ತಿ ಹೊಡೆಯೋ ಚಿತ್ರ ಬುದ್ಧಿ ಇದ್ದವರಿದ್ದಾರಲ್ಲ ಅಂತ ಒಂದು ವಾಕ್ಯ ಹಾಕಿದ್ರ, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ 2ನೇ ಪ್ರಶ್ನೆ ಕೂಡ ಕೇಳಿದ್ರ. ಇದರಿಂದ ನಾವು ಕೂಡ ಏನು ಹೊರತಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಅದನ್ನು ಅವರು ನಮಗೆ ಟೋಪಿ ಹಾಕಿದ್ರು ಅನ್ನೋದಕ್ಕಿಂತ ಅದಕ್ಕೆ ಅವರು ನಮಗೆ ಕೊಡುವಷ್ಟು ಯೋಗ್ಯರಲ್ಲ, ಅಷ್ಟೊಂದು ಅರ್ಹತೆಯನ್ನು ಅವರು ಪಡೆದಿಲ್ಲ ಅಂತ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಂಡ್ವಿ. ಎರಡನೇದಾಗಿ,
ಅದರ ಜಮೀನು ಅಥವಾ ಆಸ್ತಿಯ ಜೊತೆಗೆ ಅದರ ದೋಷವನ್ನು ಕೂಡ ಕಟ್ಟಿಕೊಂಡು ಅವ್ರು ಹೋಗ್ತಾರೆ ಅನ್ನೋ ಸತ್ಯ ಕೂಡ ನನಗೆ ಅರಿವಿಗೆ ಬಂತು. ಆದರೆ ತಾಯಿ ತಂದೆ ಮಾಡಿದ ಆಸ್ತಿಗೆ ಜೋತು ಬಿದ್ದು ಬದುಕುವ ಚಿಂತನೆಯನ್ನು ಬಿಟ್ಟುಬಿಟ್ರೆ, ಅದರ ಅಗತ್ಯ ಇದ್ದಾಗ ಯೋಗ ಇದ್ರೆ ಅದು ಬಂದೇ ಬರುತ್ತೆ. ಅವ್ರ ಹತ್ರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯೋಗ ಇಲ್ಲದೆ ಇದ್ದಾಗ ಇಂತಹ ಘಟನೆಗಳು ಘಟಿಸ್ತವೆ. ಯಾವಾಗ ನಮಗೆ ಆ ಯೋಗ ಇಲ್ಲ, ನಮಗೆ ಜಾತಕಾದಿ ಪರಿಶೀಲನೆಯಿಂದ ಅದು ಲಭ್ಯ ಆಗುತ್ತೆ ಕೂಡ. ಎಲ್ಲಿ ಅದು ಯೋಗ ಇಲ್ಲ, ಅದ್ರ ಬಗ್ಗೆ ಆಸೆ ಪಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಬಂದರೂ ಕೂಡ ಬಂದಂಥ ಹಣದಿಂದ ಅದು ತೊಳೆದು ಹೋಗುವಂಥದ್ದು, ಅದಷ್ಟು ಕೂಡ ಕೈಯಿಂದ ತಪ್ಪಿ ಹೋಗುವಂಥ ಯೋಗ ಇರ್ತದೆ. ಯಾಕೆಂದರೆ ಅದು ಬರದೇ ಇರುವಂಥ ಯೋಗ ಇದ್ದವರಿಗೆ ಅದು ಬಂದರೂ ಕೂಡ ಅದು ಉಳಿಯೋದಿಲ್ಲ. ಬರುವ ಯೋಗ ಇದ್ದರೆ ಯಾರು ತಡೆದ್ರೂ ಅದು ಬಂದೇ ಬರ್ತದೆ. ಇದು ಮೊದಲನೇ ಅಂಶ. ಎರಡನೇದಾಗಿ, ಯಾವಾಗ ಈ ರೀತಿಯಾದ ಮನೋಸ್ಥಿತಿ ಇದೆಯಲ್ಲ, ಅಂಥವರಿಗೆ ಅದರ ದೋಷವನ್ನು ಕಟ್ಟಿಕೊಳ್ಳುವ ಯೋಗ ಬಂದಾಗಲೇ ಅಂಥ ಮನಸ್ಥಿತಿ ಅವರಿಗೂ ಕೂಡ ಬಂದಿರುತ್ತೆ. ಹಾಗಾಗಿ ಅಂತಹ ಮನಸ್ಥಿತಿಯಿಂದ ತೆಗೆದುಕೊಂಡಂತಹ ಆ ಆಸ್ತಿ ಕೂಡ ಅವರಿಗೂ ಕೂಡ ಅತಿಯಾದ ದೋಷವನ್ನೇ ನೀಡುತ್ತೆ. ದೋಷಯುಕ್ತ ಆಸ್ತಿಗಳು ಮಾತ್ರ ಮಕ್ಕಳಲ್ಲಿ ಇಂತಹ ಒಂದು ಘಟನೆಗಳನ್ನು ಘಟಿಸುವಂತೆ ಮಾಡ್ತದೆ. ಇದು ಎರಡನೇದು. ಮತ್ತು ಇನ್ನೊಂದು, ಅವರನ್ನು ನಿಭಾಯಿಸುವ ಅಗತ್ಯ ಇಲ್ಲ. ನಮ್ಮನ್ನು ನಾವು ನಿಭಾಯಿಸ್ಕೊಂಡ್ರೆ ಸಾಕು. ನಮ್ಮನ್ನು ಹೇಗೆ ನಿಭಾಯಿಸಬೇಕು, ಇಂತಹ ನಮಗೆ ಅನಿವಾರ್ಯತೆ. ನಮಗೆಲ್ಲರೂ ಹೇಳ್ತಾರೆ, ಹೋಗಿ ಕೇಳು, ನಮ್ಮ ಹೆಂಡತಿ ಹೇಳ್ತಾಳೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಹೋಗಿ ಕೇಳು, ನೀವೆಂಥವ್ರಿ, ನಿಮಗೊಂದು ಅಲ್ಲಿ ಹೋಗಿ ಕೇಳುವಷ್ಟು ಇದು ಸಾಮರ್ಥ್ಯ ಇಲ್ವಾ, ಈ ರೀತಿಯಾಗಿ ಅನೇಕ ಘಟನೆಗಳು ಘಟಿಸ್ತವೆ. ಆದರೆ ಅದನ್ನು ನಿಭಾಯಿಸುವಂಥದ್ದು ನಮ್ಮಲ್ಲಿ ದೃಢತೆ ಇರಬೇಕು. ಒಂದು ತೆಗೆದುಕೊಳ್ಬೇಕು ಅಂದರೆ ಕಾನೂನಾತ್ಮಕವಾಗಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ಇಲ್ಲ ಅಂತಂದರೆ ಅದರ ಬಗ್ಗೆ ಯೋಚನೆಯನ್ನು ಬಿಟ್ಟು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಅದಕ್ಕಿಂತ ಹೆಚ್ಚಿನದಾಗಿ ದುಡಿಯುವ ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ಮಿತ್ರ, ನಿಮಗೆ ನಮ್ಮ ಉತ್ತರ ಸರಿಯಾಗಿ ಸಮಾಧಾನ ತಂತ ಇಲ್ಲೋ ಗೊತ್ತಿಲ್ಲ, ಆದರೆ ನಾವು ಅನುಭವಿಸಿದ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೇವೆ. ಕಾರಣ ಏನು ಅಂದರೆ, ಇವತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದ ನಮ್ಮ ಜೊತೆ ಬಂದುಬಿಟ್ಟಿದೆ. ಅದನ್ನು ಯಾರೂ ಕಸಿಯೋದಕ್ಕೆ ಆಗೋದಿಲ್ಲ. ಎಷ್ಟೇ ದುರ್ಬುದ್ಧಿ ಮಾಡಿದರೂ ಅದು ಯಾವ ಕಾರಣಕ್ಕೂ ಅದು ಡಿಲೀಟ್ ಆಗೋದೇ ಇಲ್ಲ. ಹಾಗಾಗಿ ಅವರ ದುರ್ಬುದ್ಧಿ, ಅವರ ಕುಹುಕ ಬುದ್ಧಿ ಇತ್ಯಾದಿಗಳು ಅವರನ್ನೇ ನುಂಗ್ತಾ ಇರುತ್ತೆ ಹೊರತು ತಾಯಿ ತಂದೆಯ ಆಶೀರ್ವಾದ ಬಲ್ಲ ನಮ್ಮನ್ನು ಯಾವಾಗ ಕಾಪಾಡ್ತಾ ಇದೆ, ಅಂಥವರಿಂದ ಏನನ್ನೂ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಸತ್ಯ ಅದು ನಿತ್ಯ ಸತ್ಯ ಆಗಿದೆ ಮಿತ್ರರೇ. ಹಾಗಾಗಿ ಸುರೇಶ್ ಸ್ವಾಮಿಯವರೇ, ಇದು ನಮ್ಮ ಉತ್ತರ. ಹಾಗೆಯೇ ಎಲ್ಲರಿಗೂ ಕೂಡ ಹೇಳ್ತೇನೆ, ಈ ಒಂದು ಯಾವ ಚೈತ್ರ ಮಾಸದಕ್ಕೂ ಕೂಡ ಎಲ್ಲರೂ ಉತ್ತಮ ಕಾಮೆಂಟ್ಗಳನ್ನು ಮಾಡಿ ಅಂತ ಕೇಳ್ಕೊಳ್ತೇನೆ. ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿ ಮುಂದಿನ ವಿಡಿಯೋವನ್ನು ಖಂಡಿತವಾಗಿ ನೋಡಿ, ತಪ್ಪದೆ ಮುಂದಿನ ವಿಡಿಯೋ ನಿಮಗಾಗಿದೆ. ಈ ಮುಂದಿನ ಭಾಗ. ಧನ್ಯವಾದಗಳು. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಊರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ಗಂಗಣೇಶಂ ನಮಾಮ್ಯಹಂ.
विद्याविवाहयज्ञानां वन्दे विघ्ननिवारिणम् नागशक्तिसमायुक्तं नागयज्ञोपवीतिनम् नागयज्ञोपवीतिनम् नागयज्ञोपवीतेन भूषितो यज्ञकारणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वमङ्गलमाङ्गल्यं सर्वशक्तिप्रदायकम् वन्देऽहं सततं भक्त्या नागशक्तिविनायकम् नागशक्तिविनायकम् ध्यायामि देवदेवेश भक्तानां ध्यानगोचरा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् भक्तानां ध्यानगोचराय नमः ध्यानं समर्पयामि आवाहयामि ते भक्त्या शीघ्रमागच्छ हे प्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि स्वागतं स्वागतं सर्वगर्वघ्ना सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि आसनमर्पयेतुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महाप्रभवे नमः आसनं समर्पयामि पाद्यन्ते गन्धयुक्तं च पादोदरपरिष्करा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि
आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नादयज्ञोपवीतेन भूषितो यज्ञकारणात् ब्रह्माण्डव्यापिनं वन्दे नागशक्तिविनायकम् नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि आभरणम् हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अंकुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् गणनायकाय नमः नामपूजां समर्पयामि धूपः
धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकम् नागशक्तिविनायकम् धूर्जटेः प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यम् लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकम् नागशक्तिविनायकम् प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि हस्तप्रक्षालनम् हस्तौ क्षालय देवेश सोमसूर्याग्निलोचन ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जन ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सुमङ्गलनिरञ्जनाय नमः नीराजनं समर्पयामि पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सदन्ताभयमुद्रकाय नमः पुष्पाञ्जलिं समर्पयामि प्रदक्षिणनमस्कारः प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ,
ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀನಾಗಶಕ್ತಿ ವಿನಾಯಕ ಪ್ರಿಯತಾ. ಪ್ರಸಾದಃ ಪ್ರಸಾದಂ ದೇಹಿ ಭಗವನ್, ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ, ನಾಗಶಕ್ತಿ ವಿನಾಯಕಂ, ನಾಗಶಕ್ತಿ ವಿನಾಯಕಂ. ಪ್ರಸೀದ ಪ್ರಸೀದ ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭ ಉಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.